ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣಪ್ರಜ್ಞತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಕಾಮಧೇನುರ್ಯಥಾ ಪೂರ್ವಂ ಸರ್ವಾಭೀಷ್ಟಫಲಪ್ರದ ತಥಾ ಕಲೌ ವಾದಿರಾಜ ಶ್ರೀಪಾದೋಭೀಷ್ಟದಸ್ಸತಾಂ. ಭವತಿ ಯದನುಭಾವಾದಿಡಮೋ ಕೋಪಿ ವಾಗ್ಮಿ ಜಡಮಿದರವಿಜಂತರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚತಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಸ್ವಸ್ತ್ಯಸ್ತು ಸತಾಂ ಸನ್ಮಂಗಲಾನಿ ಭವಂತು. ಹರಿವಂಶದಲ್ಲಿ ಅಕ್ರೂರ ತಾನು ಕೃಷ್ಣನ ದರ್ಶನಕ್ಕೆ ಬಂದಿದ್ದಾನೆ. ಕೃಷ್ಣನ ಹತ್ರ ಎಲ್ಲ ಮಾತಾಡಿ ತಾನು ಕೃಷ್ಣನನ್ನು ಕರ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದಾನೆ. ಆತ ಹೇಳ್ತಾ ಇದ್ದಾನೆ, ಸನಂದ ಗೋಪಸ್ಯ ಗೃಹಂ ಪ್ರವಿಷ್ಟ ಸ ಕೇಶವ ಗೋಪವೃದ್ಧಾನ್ ಸಮಾನೀಯ ಪ್ರೋವಾಚ ಅಮಿತ ದಕ್ಷಿಣಃ. ಕೇಶವನ ಜೊತೆಗೆ ನಂದಗೋಪನ ಮನೆಯನ್ನು ತಾನು ಪ್ರವೇಶ ಮಾಡಿದ. ಕೃಷ್ಣನ ಜೊತೆಗೆ ತಾನು ಪ್ರವೇಶ ಮಾಡಿದ. ಬಹಳ ದಾನ ಕೊಡುವ ಸ್ವಭಾವವುಳ್ಳಂತಹ ಅಕ್ರೂರ ಗೋಪವೃದ್ಧರನ್ನೆಲ್ಲ ಕರೆದು ತಾನವರಿಗೆಲ್ಲ ಹಿರಿಯರಿಗೆ ಹೇಳ್ತಾ ಇದ್ದಾನೆ, ಕೃಷ್ಣಂಚೈಪ್ರವೀತ್ಯ ರೌಹಿಣೇನೇನ ಸಂಗತಂ ಶ್ವಃಪುರೀಂ ಮಥುರಾಂ ತಾದ ಗವಿಷ್ಯಾಮಃ ಶಿವಾಯ ವೈ ಅಂತ ಅತ್ಯಂತ ಭಕ್ತಿ ಸಹಿತವಾದ ಪ್ರೀತಿಯಿಂದ ಬಲರಾಮನನ್ನು ಕೂಡಿರುವ ಕೃಷ್ಣನನ್ನು ಕುರಿತು ಹೇಳಿದಂತೆ. ಏನು ಕೇಳಿದ್ರೆ, ಜಗತ್ತಿನ ಮಂಗಳಕ್ಕೋಸ್ಕರ ಸ್ವಾಮಿ ಕೃಷ್ಣ ನಾಳೆ ಮಥುರಾ ಪಟ್ಟಣಕ್ಕೆ ನಾವು ಹೋಗುವ ಅಂತ. ಅಂದ್ರೆ ಮೊದಲು ನೇರವಾಗಿ ಮಥುರಾ ಪಟ್ಟಣಕ್ಕೆ ನಾಳೆ ಹೋಗುವ ಅಂತ ಹೇಳ್ಬೇಕು. ಆಮೇಲೆ ಯಾಕೆ ಏನು ಅಂತ ಹೇಳ್ಬೇಕು. ಇದು ಬಂದು ಎಲ್ಲಾ ಕಥೆ ಹೇಳಿ ಅದು ಸರಿ ಏನು ಹೇಳಿ ಮತ್ತೆ ಕೊನೆಗೆ ಹೇಳ್ತಾರೆ ಅದು ಹೀಗೆ ಅಂತ. ಹಾಗಲ್ಲ, ಮೊದಲು ಒಂದು ಪ್ರತಿಜ್ಞಾ ವಾಕ್ಯ ಅಂತ, ಯಾಕೆ ನಿಂತಿದ್ದೇವೆ ಯಾಕೆ ಬಂದಿದ್ದೇವೆ ಅಂತ ಒಂದು ವಾಕ್ಯದಲ್ಲಿ ಮುಗಿಸ್ಬೇಕು. ಆಮೇಲೆ ಅದು ಏನು ಎಂತ ಅಂತ ಅವರಿಗೆ ಮನವರಿಕೆ ಆಗುವುದಕ್ಕೆ ಮತ್ತೆ ವಿಸ್ತೃತವಾಗಿ ಹೇಳುವಂಥದ್ದು. ಇವ ಮೊದಲು ಬಂದು ಹೇಳ್ತಾನೆ, ಶ್ವಪುರೀಂ ಮಥುರಾಂ ತಾತ ಗಮಿಷ್ಯಾಮಃ, ನಾಳೆ ಮಥುರಾ ಪಟ್ಟಣಕ್ಕೆ ಹೋಗುವ, ನಿಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕೆ ಬಂದದ್ದು ಅಂತ. ಆಗ ನಮ್ಮ ಮನಸ್ಸಿನಲ್ಲಿ ಪ್ರಶ್ನೆ ಬರುತ್ತೆ, ಯಾಕೆ ಅಲ್ಲಿಗೆ ಯಾಕೆ ಹೋಗುದು ಅಂತ. ಅದಕ್ಕೆ ಮುಂದೆ ಹೇಳ್ತಾನೆ ಆತ, ಯಾಸ್ಯಂತಿ ಚ ಪ್ರಜಾ ಸರ್ವೇ ಗೋಪಾಲ ಸಪರಿಗ್ರಹ ಕಂಸಾಜ್ಞಯ ಸಮುಚಿತಂ ಕರಮಾದಾಯ ವಾರ್ಷಿಕಂ. ಆಮೇಲೆ ಎಲ್ಲ ಗೋಪಾಲಕರನ್ನು ನಂದಗೋಕುಲದ ವೃದ್ಧರನ್ನೆಲ್ಲ ಕರೆದು ಹೇಳ್ತಾನೆ, ಎಲ್ರೂ ಕೃಷ್ಣ ಒಬ್ಬನೇ ಅಲ್ಲ, ಸಪರಿವಾರವಾದ ಎಲ್ರೂ ನೀವು ಬರಬೇಕು. ಎಲ್ಲ ನಾವೆಲ್ಲ ಸೇರಿಕೊಂಡು ಕಂಸನ ಆಜ್ಞೆಯಂತೆ ನಾವಲ್ಲಿಗೆ ಹೋಗುವ. ಕಂಸನಿಗೆ ಹೇಗೂ ಕಪ್ಪ ಕೊಡುವಂಥದ್ದು ಬಾಕಿ ಉಂಟು ಈ ವರ್ಷದ್ದು, ಹಾಗಾಗಿ ಟ್ಯಾಕ್ಸ್ ಕೊಡ್ಲಿಕ್ಕೂ ಆಗತ್ತೆ. ನಾವೆಲ್ಲ ಸೇರಿ ಹೋಗುವ ಮಥುರಾ ಪಟ್ಟಣಕ್ಕೆ. ಸಮೃದ್ಧಸ್ತತ್ರ ಕಂಸಸ್ಯ ಭವಿಷ್ಯತಿ ಧುನರ್ಮುಹು ತಂ ದ್ರಕ್ಷ್ಯತ ಸಮೃದ್ಧಂ ಸ್ವಜನಂಚ ಸಮೇಷ್ಯಥ. ಮತ್ತೆ ಅಲ್ಲಿ ಕಂಸನದ್ದು ಬಿಲ್ಲ ಹಬ್ಬ ಉಂಟು, ಉತ್ಸವ ಉಂಟು, ಸಮೃದ್ಧಿಯಿಂದ ಬಹಳ ಗೌಜಿಯಾಗಿ ನಡೀಲಿಕ್ಕುಂಟು. ಹಾಗೆ ಬಂಧು ಬಾಂಧವರ ಜೊತೆಗೆ ಆ ಗೌಜಿಯಿಂದ ಸಮೃದ್ಧಿಯಿಂದ ನಡೆಯುವ ಬಿಲ್ಲ ಹಬ್ಬದ ಉತ್ಸವವನ್ನು ಕೂಡ ನೋಡ್ಲಿಕ್ಕೆ ಹೋಗುವ. ಮುಂದೆ ಪಿತರಂ ವಸುದೇವಂಚ ಸತತಂ ದುಃಖ ಭಾಜನಂ ದೀನಂ ಪುತ್ರ ವಧಾಶ್ರಾಂತಂ ಯುವಾಂ ಅಥ ಸಮೇಷ್ಯಥ. ಮತ್ತೆ ಹೇಳ್ತಾ ಇದ್ದಾನೆ, ಇದಿಷ್ಟೇ ಅಲ್ಲ, ಮತ್ತೆ ಕೃಷ್ಣ ನಿನ್ನ ತಂದೆಯಾದ ವಸುದೇವ ಉಂಟಲ್ಲ ಬಹಳ ದುಃಖಿಸ್ತಾ ಇದ್ದಾನೆ. ಅನೇಕ ಮಕ್ಕಳನ್ನು ಕಳೆದುಕೊಂಡಿದ್ದಾನೆ, ನಿನ್ನ ತಮ್ಮಂದಿರನ್ನೆಲ್ಲ ಕಳ್ಕೊಂಡಿದ್ದಾನೆವ. ಹಾಗಾಗಿ ಕೊನೆ ಪಕ್ಷ ನಿಮ್ಮನ್ನಾದ್ರೂ ಅಣ್ಣ ತಮ್ಮಂದಿರನ್ನು ಯುವಕರಾದ ನಿಮ್ಮನ್ನಾದ್ರೂ ಕಂಡು ಸ್ವಲ್ಪ ಆದ್ರೂ ಸಮಾಧಾನ ಆಗಬಹುದು. ಹೇಗೂ ಹೋದವರು ಇದ್ದವರನ್ನಾದ್ರೂ ನೋಡಿ ಸ್ವಲ್ಪ ಸಮಾಧಾನ ಪಟ್ಕೊಳ್ಬಹುದಲ್ಲ ವಸುದೇವ. ಹಾಗಾಗಿ ಅವನನ್ನು ಕಾಣ್ಲಿಕ್ಕೆ ನೀವು ಬರಬೇಕು. ಸತತಂ ಪೀಡ್ಯಮಾನಂಚ ಕಂಸೇನಾಶುಭ ಬುದ್ಧಿನ ದಶಾಂತೆ ಶೋಷಿತಂ ವೃದ್ಧಂ ದುಃಖೈ ಶಿಥಿಲತಾಂಗತಂ. ಇನ್ನು ಕಂಸನಾದ್ರೂ ಕೂಡ ಬಹಳವಾದಂತಹ ಹಿಂಸೆ ಕೊಟ್ಟಿದ್ದಾನೆ ನಿನ್ನ ಅಪ್ಪನಿಗೆ ವಸುದೇವನಿಗೆ. ಯಾಕೆ? ಅವ ದುರ್ಬುದ್ಧಿ ಉಳ್ಳವನು ಕಂಸ. ಹಾಗಾಗಿ ಅವ ದುಃಖ ಪಟ್ಟಿದ್ದಾನೆ. ಆ ಕಷ್ಟಕ್ಕೋ ಏನೋ ಬಹಳ ಬೇಗ ಅವನಿಗೆ ವೃದ್ಧಾಪ್ಯ ಬಂದ ಹಾಗೆ ಕಾಣ್ತಾ ಉಂಟು. ಕಂಸನಿಂದ ಶೋಷಿತನಾಗಿ ವೃದ್ಧಾಪ್ಯದ ಅಂಚಿನಲ್ಲಿ ಇರುವ ನಿನ್ನ ತಂದೆಯನ್ನು ನೀನು ಈಗಾದ್ರೂ ನೋಡಿ ಬರಬೇಕು ಕೃಷ್ಣ ಅಂತ ಹೇಳ್ತಾ ಇದ್ದಾನೆ. ಕಂಸಸ್ಯ ಭಯಸಂತ್ರಸ್ತಂ ಭವದ್ಭ್ಯಾಂಚ ವಿನಾಕೃತಂ
ದಕ್ಯಮಾನಂ ದಿವಾರಾತ್ರೌ ಸೋತ್ಕಂಠೇನಾಂತರಾತ್ಮನ. ನೀವು ಇಲ್ಲದೆ ಕಂಸನ ಭಯದಿಂದ ಪ್ರತಿ ಕ್ಷಣ ದುಃಖ ಪಡ್ತಾ ಇದ್ದಾನೆ ಯಾರು? ವಸುದೇವ. ಹಾಗಾಗಿ ಅಂತರಂಗದಲ್ಲಿ ನಿಮ್ಮ ಮೇಲಿನ ಪ್ರೀತಿಯಿಂದಾದರೂ ಕೂಡ ಹೊರಗಡೆ ಕೊಡುವಂತ ಶಿಕ್ಷೆಯನ್ನು, ಯಾರು ಕಂಸ ಕೊಡುವ ಹಿಂಸೆ ಉಂಟಲ್ಲ, ಅದನ್ನು ಕೊನೆ ಪಕ್ಷ ತಡ್ಕೊಳ್ಳುವ ಸಾಮರ್ಥ್ಯ ಆದ್ರೂ ಬರುತ್ತೆ. ಈಗಂತೂ ಅವ ಬೆಂದು ಹೋಗಿದ್ದಾನೆ. ದಕ್ಯಮಾನಂ ದಿವಾರಾತ್ರ ಅಂತ ಹೇಳ್ತಾರೆ. ಹಗಲಿಗೆ ಮಾತ್ರ ಉಪದ್ರ ಅಲ್ಲ, ರಾತ್ರಿಗೂ ಕೂಡ ಉಪದ್ರವೇ. ಎಷ್ಟೊತ್ತಿಗೂ ನೋಡಿದ್ರು ಕೂಡ ಕಂಸ ಆಗಾಗ ಚುಚ್ಚಿ ಚುಚ್ಚಿ ಉಪದ್ರವ ಕೊಡ್ತಾ ಇದ್ದಾನೆ. ಅವ ಸತ್ತೇ ಹೋಗ್ತಾ ಇದ್ದಾನೆ ನಿನ್ನ ಅಪ್ಪ. ತಾಂ ದ್ರಕ್ಷಸಿ ಗೋವಿಂದ ಪುತ್ರೈರಮೃದಿತಸ್ತನೀಂ ದೇವಕೀಂ ದೇವಸಂಕಾಶಾಂ ಸೀದಂತೀಂ ವಿಗತ ಪ್ರಭಾಂ. ಇನ್ನು ಗೋವಿಂದ, ನೀನು ನಿರಂತರ ದುಃಖಿತಳಾದಂತಹ ತಾಯಿಯನ್ನು ಕಾದರೂ ನೀನು ಕಾಣಬೇಕಪ್ಪ. ಮುಖದ ತೇಜಸ್ಸನ್ನೇ ಕಳೆದುಕೊಂಡಿದ್ದಾಳೆ. ಅವಳು ದೇವತೆಯಂತಿರುವ ಆಕೆ ತನ್ನ ಮಕ್ಕಳಿಗೆ ಹಾಲುಣಿಸದೆ ತಾನು ದೇವಕಿಯಂತೂ ದುಃಖಿತಳಾಗಿದ್ದಾಳೆ. ಅಂದ್ರೆ ತಾಯಿಗೆ ಸಾರ್ಥಕ್ಯವೇ ಹಾಗೆ. ತಾನು ಹೆತ್ತ ಮಕ್ಕಳಿಗೆ ಹಾಲನ್ನು ಉಣಿಸುವುದೇ ಅವಳದ್ದು ಸಾರ್ಥಕ್ಯ. ಆ ಯೋಗವೇ ಅವಳಿಗೆ ಇಲ್ಲದಾಗಿ ಹೋಯ್ತಲ್ಲ. ಆದ್ದರಿಂದ ಕೃಷ್ಣ ನೀನು ಬರಬೇಕು. ಪುತ್ರ ಶೋಕೇನ ಶುಷ್ಯಂತೀಂ ತ್ವದ್ದರ್ಶನ ಪರಾಯಣಾಂ ವಿಯೋಗ ದುಃಖ ಸಂತಪ್ತಾಂ ವಿವತ್ಸಾಮಿವ ಸೌರಭೀಂ. ಪುತ್ರ ಶೋಕದಿಂದ ಒಣಗಿರುವ ಆಕ ಮುಖೆಯನ್ನು ನೋಡಿದಾಗ ಅವಳು ಖಂಡಿತ ದುಃಖವನ್ನು, ನಿನ್ನ ಮುಖವನ್ನು ಕಂಡಾಗ ಮರಿಲಿಕ್ಕೆ ಸಾಧ್ಯ ಉಂಟು. ನಿನ್ನ ವಿಯೋಗದ ದುಃಖ ಉಂಟಲ್ಲ, ಅವಳನ್ನು ಕಂಗೆಡಿಸಿದೆ. ಕರುವನ್ನು ಕಳೆದುಕೊಂಡಂತಹ ಸೌರಭಿ ದನದ ಹಾಗೆ ದೇವಕಿ ಅಳ್ತಾ ಇದ್ದಾಳಪ್ಪ. ಉಪಪ್ಲುತೆ ಕ್ಷಣಂ ದೀನಾಂ ನಿತ್ಯಂ ಮಲಿನವಾಸಸಾಂ ಸ್ವರ್ಭಾನುಬದನಗ್ರಸ್ತಾಂ ಶಶಾಂಕಸ್ಯ ಪ್ರಭಾಮಿವ. ಯಾವಾಗ ನೋಡಿದ್ರು ಕೂಡ ಅವಳ ಕಣ್ಣು ಒದ್ದೆ ಆಗ್ತಾನೆ ಇರ್ತದೆ, ಅಳ್ತಾನೇ ಇರ್ತಾಳೆ ಅವಳು. ಆಲೋಚನೆ ಮಾಡಿ, ಒಂದೆರಡು ಅಲ್ಲ 6 ಮಕ್ಕಳನ್ನು ಇವಳ ಎದುರಲ್ಲೇ ನಾಶ ಮಾಡಿದ್ದಾನೆ. ಅದಲ್ಲದೆ 2 ಮಕ್ಕಳು ಇದ್ದಾರೆ ಅಂತ ಗೊತ್ತು, ಅವರು ಕೂಡ ಬರಲಿಲ್ಲ. ಎಲ್ಲಿದ್ದಾರೆ, ಹೇಗೆ, ಏನು ಅಂತ ಗೊತ್ತಿಲ್ಲ. ಹಾಗಾಗಿ ನಿತ್ಯ ಕೂಡ ಮಲಿನವಾದ ಬಟ್ಟೆಯನ್ನೇ ಹಾಕೊಳ್ತಾ ಇದ್ದಾಳೆ. ಮತ್ತೆ ಜೈಲಲ್ಲಿದ್ದವರಿಗೇನು ಒಳ್ಳೆ ಗರಿಗರಿ ವಸ್ತ್ರ ಕೊಡ್ತಾರೇನು? ಅದು ಕೂಡ ದುಷ್ಟನಾದ ಕಂಸ. ಸ್ವಲ್ಪ ಸಜ್ಜನರಾದ್ರೂ ಹೋಗ್ಲಿ ಇರ್ಲಿ ಅಂತಾದ್ರೂ ಕೊಡ್ತಾ ಇದ್ರೇನು? ಯಾಕೆ ಕೇಳಿದ್ರೆ ಎಷ್ಟಾದ್ರೂ ತಂಗಿ ಗಂಡ ಅಲ್ವಾ. ಇದು ಹಾಗಲ್ಲ, ದುಷ್ಟನಾದದ್ರಿಂದ ಮಲಿನವಾದ ಬಟ್ಟೆಯೇ ಇರುವಂತದ್ದು. ಅದು ಹೇಗೆ ಇದೆ ಹೇಳಿದ್ರೆ, ಚಂದ್ರನನ್ನು ನುಂಗಿದ ರಾಹುವಿನ ಹಾಗೆ. ರಾಹುಗ್ರಸ್ತ ಅಂದ್ರೆ ಗ್ರಹಣಾದ ಹಾಗೆ ಚಂದ್ರ ಹೇಗೆ ಕಳೆದುಕೊಳ್ತಾನೆ ತನ್ನ ಪ್ರಭೆಯನ್ನು, ಹಾಗೆ ಆಕೆ ಕಳೆದುಕೊಂಡಿದ್ದಾಳೆ. ಆದರೆ ನಿನ್ನ ಆಗಮನದ ನಿರೀಕ್ಷೆಯಲ್ಲಿ ಆಕೆ ಇದ್ದಾಳೆ. ತ್ವದ್ದರ್ಶನ ಪರಾಂ ನಿತ್ಯಂ ತವಾಗಮನ ಕಾಂಕ್ಷಿಣೀಂ ತತ್ಪ್ರವೃತ್ತೇನ ಶೋಕೇನ ಸೀದಂತೀಂ ವೈ ತಪಸ್ವಿನೀಂ. ನಿನ್ನ ದರ್ಶನದಲ್ಲೇ ಆಸಕ್ತಳಾಗಿರುವವಳು, ನಿನ್ನ ಆಗಮನವನ್ನು ಬಯಸ್ತಾ ಇದ್ದಾಳೆ ಅವಳು. ಹಾಗಾಗಿ ನಿನ್ನ ಚಿಂತೆಯಿಂದ ದುಃಖತಪ್ತಳಾದ ತಪಸ್ವಿನಿಯಾಕೆ, ತಪಸ್ಸು ಮಾಡುವವಳು ಅಂತಹ ದೇವಕಿಯನ್ನು ನೋಡುವ ಬಾ, ನೀನು ಬರಬೇಕು, ನಾಳೆ ಹೋಗುವ. ತತ್ಪ್ರಲಾಪೇಶ್ವಕುಶಲಾಂ ತ್ವಯಾ ಬಾಲ್ಯೇ ವಿಯೋಜಿತಾಂ ಅರೂಪಜ್ಞಾಂ ತಪ ವಿಭೋ ವಕ್ತ್ರಸ್ಯಾಸ್ಯೇಂದು ಚೇತ್ವರ್ಚಸಃ. ಇನ್ನು ಬಾಲ್ಯದಲ್ಲಿ ನೀನು ಏನೆಲ್ಲ ಆಟ ಆಡಿದಿ, ಅದನ್ನ ಬಾಲ್ಯವನ್ನು ನೋಡಬೇಕು ಅಂತ ಅವಳಿಗೆ ಬಹಳ ಆಸೆ ಇತ್ತು. ಆದ್ರೆ ಅವಳು ಅದನ್ನು ಯಾವುದನ್ನೂ ಕಾಣಲಿಲ್ಲ. ಹಾಗಾಗಿ ಹೇಳ್ತಾರೆ, ನಿನ್ನ ಬಾಲ್ಯ ಲೀಲೆಗಳನ್ನು ಅಕುಶಲವಾಗಿ ತಾನು ದುಃಖಿಸ್ತಾ ಇದ್ದಾಳೆ ಅಂತ. ಅಂದ್ರೆ ನನ್ನ ಮಗು ಹೀಗಿದ್ರೆ ಹೀಗೆ ಮಾಡ್ತಿತ್ತೋ ಏನು, ಈಗ ಹಾಗೆ ಮಾಡ್ತದೋ ಏನು, ಹೀಗೆ ಮಾಡ್ತದಂದ್ರೆ ಕನಸಿನಲ್ಲೇ ಅವಳಿದ್ದಾಳೆ ಹೊರತು ಯಾವುದನ್ನು ನೇರವಾಗಿ ಕಾಣಲಿಲ್ಲ ಅವಳು. ಅವಳು ಚಂದ್ರನ ಕಾಂತಿಯಿಂದ ತನ್ನ ಮುಖವ ಸುಭಗನ್ನೇ ತಾನು ಮರೆತು ಬಿಟ್ಟಿದ್ದಾಳೆ. ಈ ದುಃಖ ತಪ್ತಳಾಗಿದ್ದಾಳೆ. ಯಾಕೆ? ನಿನ್ನನ್ನು ನೆನೆಸಿಕೊಂಡು ಯದಿ ತ್ವಾಂ ಜನಯಿತ್ವಾ ಸ ದೇವಕಿ ತಾತತಪ್ಯತೆ ಅಪತ್ಯಾರ್ಥೋ ನ ಕಸ್ತಸ್ಯ ವರಂ ಹ್ಯೇವ ಅನಪತ್ಯತ. ಅವಳು ನಿನ್ನನ್ನು ಹೆಡೆದದ್ದು ಹೌದು, ಆದರೆ ಹೆಡೆದರೂ ಕೂಡ ನಿತ್ಯ ದುಃಖವನ್ನು ಪಡ್ತಾ ಇದ್ದಾಳೆ. ಮಗುವ ಹೆತ್ತ ನೋವಿಗಿಂತಲೂ ಕೂಡ ಮಕ್ಕಳಿಲ್ಲದಿರುವಂತ ದುಃಖ ಉಂಟಲ್ಲ, ಅದೇ ಅಧಿಕ ಅಂತ ದುಃಖ ಪಡ್ತಾ ಇದ್ದಾಳೆ. ಅಂದ್ರೆ ಯಾವಾಗ್ಲೂ ಹಾಗೆ, ಇದ್ದಾಗ ಗೊತ್ತಾಗೋದಿಲ್ಲ, ಇಲ್ಲದಾಗ ಗೊತ್ತಾಗತ್ತೆ ಅಂತ. ಅಲ್ಲ, ನನಗೆ ಮಗು ಹುಟ್ಟದಿದ್ರೇನೆ ತೊಂದರೆ ಇರ್ಲಿಲ್ಲ, ಮಗು ಹುಟ್ಟಿ ಹೀಗಾಯ್ತಲ್ಲ ಅಂತ ಅಳ್ತಾರೆ. ಅಂದ್ರೆ ಅರ್ಥ ಏನು ಕೇಳಿದ್ರೆ, ಮಗು ಹುಟ್ಟದಿದ್ರೆ ನೋವಿಲ್ಲ ಅಂತ ಅರ್ಥ ಅಲ್ಲ. ಅಂದ್ರೆ ಮಕ್ಕಳಾಗಿ ಮಕ್ಕಳಿಲ್ಲದವರಿಗೆ ಹಾಗೆ ಅನಿಸತ್ತೆ.
ಮಕ್ಕಳಿಲ್ಲದಿದ್ರೇನೆ ಪರವಾಗಿಲ್ವಾ ಅಂತ. ಅದೇ ಮಕ್ಕಳಿಲ್ಲದವರಿಗೆ ಅಯ್ಯೋ ಇಷ್ಟು ಸಮಯ ಆದ್ರೂ ಮಕ್ಕಳಾದ್ರೂ ಇತ್ತಲ್ಲ ಅಂತೇಳಿ ಅವರಿಗೆ ಹಾಗೆ ಅನಿಸುತ್ತೆ. ಹಾಗೆ ದುಃಖದಿಂದ ಅವಳು ಏನು ಹೇಳ್ತಾ ಇದ್ದಾಳೆ ಗೊತ್ತುಂಟ, ನನಗೆ ಹೆಡೆದ ದುಃಖದಾದ್ರೂ ತೊಂದರೆ ಇಲ್ಲಪ್ಪ, ಅದು ಒಂದೇ ದಿನದಲ್ಲಿ. ಆದ್ರೆ ಮಗು ಇದ್ದು ಕೂಡ ಮಗುವಿನ ಮುಖ ನೋಡ್ಲಿಕ್ಕೆ ಆಗ್ತಾ ಇಲ್ಲಲ್ಲ, ಇದು ನನ್ನನ್ನು ದಿನಾ ಸಾಯಿಸ್ತಾ ಉಂಟು ಅಂತ ಅದಕ್ಕಿಂತ ಹೆಚ್ಚು ದುಃಖ ಅಂತ ತಾನು ಅಳ್ತಾ ಇದ್ದಾಳೆ. ಏಕಃ ಶೋಕೋ ಹಿ ನಾರೀಣಾಂ ಅಪುತ್ರಾಣಾಂ ವಿಧೀಯತೆ ಸಪುತ್ರ ತ್ವತ್ಫಲೇ ಪುತ್ರ ದಿಕ್ ಪ್ರಜಾತೇನ ತಪ್ಯತೆ. ಏಕೋ ಶೋಕಃ, ನೋಡಿ ಶೋಕ ಅಂತ ಹೇಳ್ತಾರೆ. ದುಃಖಕ್ಕೂ ಶೋಕಕ್ಕೂ ಇಷ್ಟೇ ವ್ಯತ್ಯಾಸ. ಕ್ಷಣಿಕವಾಗಿರುವಂತ ಫೀಲಿಂಗ್ಸ್ ಅದು ದುಃಖ, ಅದು ದೀರ್ಘಕಾಲ ಆದ್ರೆ ಅದು ಶೋಕ. ಹಾಗಾಗಿ ಇದು ಶೋಕ, ಪುತ್ರ ಶೋಕಂ ನಿರಂತರಂ ಅಂತ ಹೇಳ್ತಾರೆ. ಯಾಕೆ ಒಂದು ದಿನ ಅಲ್ಲ, ಯಾವಾಗ್ಲೂ ಅಳ್ತಾ ಇರ್ತಾಳೆ. ಹಾಗಾಗಿ ಸ್ತ್ರೀಗಾಗುವಾಗ ಪ್ರಧಾನವಾದ ದುಃಖ ಪುತ್ರ ನಿಮಿತ್ತವಾಗಿಯೇ ಇರ್ತದೆ. ಮಕ್ಕಳಿಲ್ಲದೆ ಇರುವ ದುಃಖವನ್ನಾದ್ರೂ ಅದನ್ನು ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಅದಂತೂ ನಿನ್ನಂತಹ ಮಗ ಇದ್ದೂ ಕೂಡ ದೂರ ಇದ್ದಾನಲ್ಲ, ಇದು ಇಂತಹ ನನ್ನ ಮಾತೃತ್ವಕ್ಕೆ ಧಿಕ್ಕಾರ ಇರಲಿ ಅಂತ ಯಾವಾಗ್ಲೂ ಹೇಳ್ತಾ ಇರ್ತಾಳೆ. ಯಾರಾದ್ರೂ ಬಂದು ಕೃಷ್ಣ ಹಾಗೆ ಹೀಗೆ ಅವನಲ್ಲಿ ಲೀಲೆ ನೋಡಬೇಕು, ಅವ ಕಾಳಿಯ ಮಥನ ಮಾಡಿದ, ಅವ ಅದು ಮಾಡಿದ, ಅಯ್ಯೋ ಇಷ್ಟೆಲ್ಲ ಇದ್ದ ಮಗನನ್ನು ನೋಡ್ಲಿಕ್ಕೆ ನನ್ನ ಹಣೆ ಬರ ಅಂತ ತನಗೆ ತಾನೇ ಬೈತಾ ಇದ್ದಾಳೆ. ಹಾಗೆ ಕೃಷ್ಣನಿಗೆ ಬೈಯೋದಲ್ಲ, ಇಂಥ ಮಗನ ಬಾಲ್ಯ ಲೀಲೆಯನ್ನೂ ನೋಡ್ಲಿಕ್ಕಾಗದೆ ಇರುವ ನನ್ನ ಜನ್ಮಕ್ಕೆ ಧಿಕ್ಕಾರ. ತಂದು ಶಕ್ರ ಸಮ ಪುತ್ರೋ ಯಸ್ಮಾಸ್ತ್ವ ಸದೃಶೋ ಗುಣೈ ಪರೇಶಾಂ ಅಭ್ಯುಪಯದೋ ನಸಾ ಶೋಚಿತುಮರ್ಹತಿ. ಕೃಷ್ಣ, ನೀನಾದ್ರೂ ಕೂಡ ದೇವಕಿಗೆ ಇಂದ್ರನಂತಹ ಮಗನಾಗಿದ್ದೀಯಪ್ಪ, ಸಾಮಾನ್ಯ ಮಗು ಅಲ್ಲ ನೀನು. ಹಾಗಾಗಿ ನಿನ್ನ ಗುಣಗಳಿಗೆ ಸಾಟಿಯೇ ಇಲ್ಲ. ಅಕ್ರೂರ ಹೇಳ್ತಾ ಇದ್ದಾನೆ, ಬೇರೆಯವರಿಗೆ ಅಭಯದಾನವನ್ನು ಮಾಡುವವ. ಆದ್ದರಿಂದ ಇಲ್ಲಿಗೆ ನೀನು ಭೂಲೋಕಕ್ಕೆ ಬಂದರೂ ಕೂಡ ಅವಳ ದುಃಖವನ್ನು ನೀನು ಪರಿಹರಿಸಲಿಲ್ಲಲ್ಲ ಅಂತ. ನಸಾ ಶೋಚಿತುಮರ್ಹತಿ, ಅವಳ ದುಃಖವನ್ನು ಪಡುವಂತಿಲ್ಲಲ್ಲ, ನೀನು ಬಂದ ಮೇಲೆ ದುಃಖ ಇರಬಾರ್ದಲ್ಲ. ಆದರೂ ಆಕೆ ದುಃಖ ಪಡ್ತಾ ಇದ್ದಾಳೆ. ವೃದ್ಧೌ ತವಾಂಬು ಪಿತರೌ ತಮಾಂಬಾ ಪಿತರೌ ಪರಭೃತ್ಯತ್ವಮಾಗತೌ ತ್ವತ್ಕೃತೆ ಭರ್ತ್ಸ್ಯಮಾನೌ ತಯೌ ಕಂಸೇನ ದೀರ್ಘದರ್ಶಿನ. ಕೃಷ್ಣ, ವೃದ್ಧರಾದ ನಿನ್ನ ತಂದೆ ತಾಯಿಗಳು ಮತ್ತೊಬ್ಬರ ಕೈ ಕೆಳಗೆ ಕಾಲ ಕೆಲಸವಾಗಿ ಅದಕ್ಕಿಂತ ಕಡೆಯಾಗಿ ಕೆಲಸ ಮಾಡಿ ತಾವು ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಅದು ಕೂಡ ಯಾರು? ಬುದ್ಧಿಹೀನನಾದ ಕಂಸನ ಬಳಿ. ಆದ್ದರಿಂದ ಆ ಕಂಸನು ಏನು ಮಾಡ್ತಾನೆ ಗೊತ್ತಾ? ನಿನ್ನ ನಿಮಿತ್ತವಾಗಿ ಪ್ರತಿನಿತ್ಯ ಅವರಿಗೆ ನಿರಂತರವಾಗಿ ಹೆದರಿಸ್ತಾ ಇದ್ದಾನೆ. ನೋಡಿ, ಭರ್ತ್ಸ್ಯಮಾನವು ಕೇವಲ ಹುಟ್ಟಿ ಕೇವಲ ಹೋಗದೆ ಇರುವುದು ಬೇರೆ ವಿಷಯ. ಮತ್ತೆ ಕೃಷ್ಣ ಇದ್ದಾನೆ, ಕೃಷ್ಣ ತನ್ನಿಗೆ ಮರಣಕ್ಕೆ ಕಾರಣನಾದವ ಅವನಿದ್ದಾನಲ್ಲ ಅಂತ ಅವನಿಗೆ ಪೆಟ್ಟು ಹೊಡಿಲಿಕ್ಕಾಗುವುದಿಲ್ಲ, ಸಿಕ್ಕಲಿಲ್ಲ. ಯಾಕೆ? ಕೃಷ್ಣ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ. ಮತ್ತೆ ಅದರ ಕೋಪವನ್ನು ಎಲ್ಲಿ ತೀರಿಸುವಂಥದ್ದು? ನಿನ್ನ ತಂದೆ ತಾಯಿ ಹತ್ರ ತೀರಿಸ್ತಾ ಇದ್ದಾನೆ ದುಷ್ಟ ಕಂಸ. ದಿನಾ ಬೈತಾ ಇದ್ದಾನೆ, ಟಾರ್ಚರ್ ಕೊಡ್ತಾ ಇದ್ದಾನೆ. ಯದಿತೆ ದೇವಕಿ ಮಾನ್ಯ ಪೃಥಿವೀ ಆತ್ಮಧಾರಿಣಿ ತಾಂ ಶೋಕಸಲಿಲೆ ಮಗ್ನಾಂ ಉತ್ತಾರಯಿತುಮರ್ಹಸಿ. ಒಂದು ವೇಳೆ ಭೂಮಿಯ ಹಾಗೆ ನೂರಾರು ದುಃಖಗಳ ನಡುವೆ ಧರಿಸಿಕೊಂಡು ಇರುವವಳು, ಭೂಮಿಯಂತೆ ಇರುವವಳು ನಿನ್ನ ತಾಯಿ ದೇವಕಿ. ಆದ್ದರಿಂದ ಆಕೆ ಮಾನ್ಯಳು. ಪೃಥಿವೀ ಆತ್ಮಧಾರಿಣಿ ಅಂತ ಭೂಮಿಯಲ್ಲಿ ನೋಡಿ, ಕೈಕಾಲ ಹಾಕಿ ಉಗುಳಿ ಕಸ ಗಡ್ಡೆ ಹಾಕಿ ಏನೇ ಮಾಡಿ ಅವಳೆಲ್ಲ ತಡ್ಕೊಳ್ತಾಳೆ. ಹಾಗೆ ಎಲ್ಲವನ್ನು ಸಹಿಸಿಕೊಂಡವಳು ಮಾನ್ಯಳಾಗಿರುವವಳು ನಿನ್ನ ತಾಯಿ. ಆದರೆ ದುಃಖ ಸಾಗರದಲ್ಲಿ ಮುಳುಗಿದ್ದಾಳೆ. ಮುಳುಗಿದವಳನ್ನು ಎಬ್ಬಿಸಬೇಕಾದ್ರೆ ಕೃಷ್ಣ ನೀನೇ ಅದಕ್ಕೆ ಕಾರಣ. ಅದಕ್ಕೆ ಉತ್ತಾರಯಿತುಮರ್ಹಸಿ, ಎಬ್ಬಿಸ್ಲಿಕ್ಕೆ ನಿನ್ನಿಂದ ಹೊರತು ಬೇರೆ ಯಾರಿಂದಲೂ ಸಾಧ್ಯವಿಲ್ಲ. ತಂಚ ವೃದ್ಧಂ ಪ್ರಿಯಸುತಂ ವಸುದೇವಂ ಸುದುಃಖಿತಂ ಪುತ್ರ ಯೋಗೇನ ಸಂಯೋಜ್ಯ ಕೃಷ್ಣ ಧರ್ಮಮವಾಪ್ಸ್ಯಸಿ. ಮಗನಲ್ಲಿ ಅತ್ಯಂತ ಪ್ರೀತಿ ಉಳ್ಳಂತಹ ವೃದ್ಧನಾದ ಮಹಾ ದುಃಖಿತನಾದವನು ಯಾರು? ವಸುದೇವ. ಹಾಗಾಗಿ ಪುತ್ರ ಸಂಬಂಧವಾಗಿ ತಾನು ಅಳ್ತಾ ಇದ್ದಾನೆ, ಕಷ್ಟವನ್ನು ಅನುಭವಿಸ್ತಾ ಇದ್ದಾನೆ. ಆದ್ದರಿಂದ ಧರ್ಮವನ್ನು ಹೊಂದುವವನಾಗು. ಅಂದ್ರೇನು? ನೀನು ಹೋಗಿ ಅವರನ್ನು ಉದ್ಧಾರ ಮಾಡಬೇಕು. ನಿನ್ನಿಂದಾಗಿ ಅವರು ಕಷ್ಟಪಡ್ತಾ ಇದ್ದಾರೆ, ಅದನ್ನು ನೀನು ತಪ್ಪಿಸ್ಬೇಕಪ್ಪ. ಯಥಾ ನಾಗಃ ಸುದುರ್ವೃತ್ತಃ ದಮಿತೋ ಯಮುನಾ ಕ್ರದೆ ವಿಮೂಲಶ್ಚ ಕೃತಶೈಲೋ ಯಥಾ ವೈ ಭೂರಸಸ್ತ್ವಯ. ಇನ್ನು ನಡತೆಗೆಟ್ಟ ಒಬ್ಬ ಇದ್ದ, ಯಾರು? ಕಾಳಿಯ. ಅಂತ ಕಾಳಿಯನನ್ನು ಯಮುನಾ ಹ್ರದದಲ್ಲಿ, ಯಮುನೆಯ ಯಾವ ಮಡುವಿನಲ್ಲಿ ನೀನು ದಮನ ಮಾಡಿ ಗೋವರ್ಧನ ಬೆಟ್ಟವನ್ನೇ ನೀನು ಎತ್ತಿ ಹಿಡಿದವ. ಹೀಗೆ ಆದಿಶೇಷನನ್ನು ಹೊತ್ತುಕೊಂಡ ಹಾಗೆ ಪರ್ವತವನ್ನು ಹೊತ್ತುಕೊಂಡಿದ್ದಿ. ಇದೆಲ್ಲವನ್ನು ಮಾಡಿದ್ದನ್ನು ಕೇಳಿ ಮತ್ತೆ ಅವರನ್ನು ಉದ್ಧಾರ ಮಾಡ್ಬೇಕಾ ಬೇಡ? ಬೇರೆಯವರಿಗೆ ನೋಡಿದ್ದಿ, ಬೇರೆಯವರ ಕಷ್ಟವನ್ನು ಪರಿಹಾರ ಮಾಡಿದ್ದಿ.
ನಿನ್ನ ತಂದೆ ತಾಯಿಗಳು ಕಷ್ಟಪಡ್ತಾ ಇದ್ದಾರೆ, ಅವರನ್ನು ಪರಿಹಾರ ಮಾಡಬೇಡವಾ ಎನ್ನುವ ಅರ್ಥದಲ್ಲಿ ದರ್ಪೋ ತಿಷ್ಟಶ್ಚ ಬಲವಾನ್ ಅರಿಷ್ಟೋ ವಿನಿಪಾತಿತಃ ದಹರ ಪ್ರಾಣಹರ ಕೇಶಿ ದುಷ್ಟಾಶ್ಚ ದುಷ್ಟಾತ್ಮ ಚ ಹಯೋಹತಃ. ನೋಡಿ, ದರ್ಪದಿಂದ ಕುದಿತಾ ಇದ್ದವ ಆ ಅರಿಷ್ಟಾಸುರ, ಅವನನ್ನು ಕೊಂದಿ. ಮತ್ತೊಬ್ಬರ ಪ್ರಾಣವನ್ನೇ ತೆಗೆಯುವಂತಹ ದುಷ್ಟವಾದ ಒಂದು ಕುದುರೆ ಇತ್ತು ಕೇಶಿ ಅಂತ, ಅವನನ್ನು ಕೊಂದಿ. ಅಂದ್ರೆ ಅವರನ್ನೆಲ್ಲ ನೀನು ಮಥನ ಮಾಡಿದ್ದಿ. ಇನ್ನು ಇವನು ಕಂಸ ಇದ್ದಾನಲ್ಲ, ಅವನು ಉಪದ್ರ ಕೊಡ್ತಾ, ಅವನನ್ನು ನೀನು ಸುಮ್ಮನೆ ಬಿಡ್ತೀಯ? ನೀನು ಕೊಲ್ಬೇಡುವಾ ಎನ್ನುವ ಅರ್ಥದಲ್ಲಿ. ಇದರಂತೆ ನೊಂದು ವೃದ್ಧಾಪ್ಯವನ್ನು ಹೊಂದಿದಂತಹ ನಿನ್ನ ತಂದೆ ತಾಯಿಗಳ ದುಃಖ ನಿಮ್ಗೆ ಯಾಕೆ ಅರ್ಥ ಆಗುದಿಲ್ಲ? ಬೇರೆಯವರದ್ದೆಲ್ಲ ಕಷ್ಟ ಗೊತ್ತಾಗತ್ತೆ ನಿನಗೆ. ಹಾಗಾಗಿ ನೀನು ಅವರ ದುಃಖವನ್ನು ನೀಗಿಸಿತ್ತಿ ಅಂತ ಆದ್ರೆ ಧರ್ಮವನ್ನು ಹೊಂದಿದಾಗ ಆಗಿತ್ತೆ. ಕೇವಲ ನಿನ್ನ ತಂದೆಯನ್ನು ಅಂತ ಅರ್ಥ ಅಲ್ಲ, ಧರ್ಮವನ್ನು ಉಳಿಸಿದಾಗ ಆಗತ್ತೆ. ಇದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಪ್ಪ. ಏತೇನೈವ ಪ್ರಯತ್ನೇನ ವೃದ್ಧ ಉದ್ಧೃತ್ಯ ದುಃಖಿತೌ ಯಥಾ ಧರ್ಮಮವಾಪ್ನೋಷಿ ತತ್ಕೃಷ್ಣ ಪರಿಚಿಂತ್ಯತಾಂ. ಹಾಗಾಗಿ ಧರ್ಮದ ಉದ್ಧಾರಕ್ಕೋಸ್ಕರ ಆದ್ರೂ ನಿನ್ನ ತಂದೆ ತಾಯಿಗಳ ಕಷ್ಟವನ್ನು ನೀನು ಆಲೋಚನೆ ಮಾಡ್ಬೇಕಲ್ವಾ? ನಿರ್ಭರ್ಸ್ಯಮಾನೋ ಯೈರ್ದೃಷ್ಟಃ ಪಿತಾ ತೇ ಕೃಷ್ಣ ಸಂಸದಿ ತೇ ಸರ್ವೇ ಚಕ್ರೂರ ಶಿರೋಣಿ ನೇತ್ರೈರ್ದುಃಖಾನ್ವಿತ ಭೃಶಂ ಅಂಧಸ್ತು ಕಿಂಚಿದುಕ್ತೈವ ಕಂಸ ನಿರ್ಭರ್ಸನಂಕಿಲ. ಇನ್ನು ಸಜ್ಜನರ ಸಭೆಯ ಮಧ್ಯದಲ್ಲಿ ನಿನ್ನ ತಂದೆಯನ್ನು ಕಂಸ ಬಹಳವಾಗಿ ನಿಂದಿಸಿದ್ದಾನೆ, ಹೆದರಿಸಿದ್ದಾನೆ. ಅದನ್ನು ಕಂಡ ಪ್ರತಿಯೊಬ್ಬ ಯಾದವರ ಕಣ್ಣಿನಲ್ಲಿ ಕಣ್ಣೀರು ಇಳಿದಿದೆಪ್ಪ. ಈ ಪ್ರಕರಣದಲ್ಲಿ ವೃದ್ಧನಾದ ಒಬ್ಬ ಅಂಧಕ ಅಂದ್ರೆ ಕಂಕ ಎನ್ನುವಂತ ಒಬ್ಬ ಯಾದವ, ಅವ ಕಂಸನನ್ನು ಸ್ವಲ್ಪ ಹೇಳಿ ಅವನ ಬಾಯನ್ನು ಮುಚ್ಚಿಸುವ ಕೆಲಸ ಮಾಡಿದ. ಸ್ವಲ್ಪ ಅವನಿಗೆ ಹೆದರಿಕೆ ಬರುವ ಹಾಗೆ ಮಾಡಿದ. ಮತ್ತೆ ಯಾರು ಏನು ಮಾಡುವ ಪರಿಸ್ಥಿತಿಯಲ್ಲಿಲ್ಲಪ್ಪ. ಗರ್ಭಾವಗ್ರಂಥನಾದೀನಿ ದುಃಖಾನಿ ಸಬಹೂನಿ ಚ ಮಾತಾ ತೇ ದೇವಕಿ ಕೃಷ್ಣ ಕಂಸಚ್ಚ ಸಹತೇ ವಶ. ಇನ್ನು ಕಂಸ ಇದ್ದಾನೆಲ್ಲ ಅನೇಕ ಗರ್ಭಗಳನ್ನು ನಾಶ ಮಾಡಿದ್ದಾನೆ. ಅಂತಹ ಭಯದಿಂದ ಕಂಸ ಇರುವಂತವನ ಪೀಡೆಯನ್ನುಂಟಲ್ಲ, ನಿನ್ನ ಪ್ರೀತಿಯಿಂದ ನಿನ್ನ ಅಂದ್ರೆ ಆ ಕಂಸ ತುಂಬಾ ಉಪದ್ರವ ಕೊಟ್ಟಿದ್ದಾನೆ. ಆ ಭಯ ಅವನಿಗೆ ಉಂಟು. ಯಾರ ಭಯ? ನಿನ್ನ ಭಯ ಅವನಿಗೆ ಉಂಟು. ಆದ್ದರಿಂದ ನಿನ್ನ ಮೇಲಿನ ಪ್ರೀತಿಯಿಂದಾದ್ರೂ ನಿನ್ನನ್ನು ನೋಡುವ ತವಕ ನಿನ್ನ ಅಪ್ಪ ಅಮ್ಮನಿಗೆ ಇದೆ. ಆದ್ದರಿಂದ ದೇವಕಿಗೆ ದರ್ಶನವನ್ನು ಕೊಡು. ಅರ್ಥ ಎಷ್ಟೇ, 6 ಜನರನ್ನು ಕೊಂದು ಹಾಕಿದ, ಆಮೇಲೆ ಆದಾಗ ಬಂದು ಕಂಸ ಪೀಡೆ ಮಾಡಿದ. ಇದೆಲ್ಲ ನೋಡುವಾಗ ಇವಳು ಆಲೋಚನೆ ಮಾಡಿದ್ಲು, ಓ ಕೃಷ್ಣನ ಹೆದರಿಕೆ ಈ ಕಂಸನಿಗೆ ಉಂಟು. ಹಾಗಾದ್ರೆ ಇವತ್ತಲ್ಲ ನಾಳೆ ಕೃಷ್ಣ ಬಂದೇ ಬರ್ತಾನೆ, ಕಂಸನನ್ನು ವಧೆ ಮಾಡ್ತಾನೆ, ನಮ್ಮನ್ನು ಉದ್ಧಾರ ಮಾಡ್ತಾನೆ. ಹಾಗೆ ಯಾವಾಗ ಕೃಷ್ಣ ಬರ್ತಾನೆ, ಯಾವಾಗ ಕಂಸ ವಧೆ ಆಗತ್ತೆ, ಯಾವಾಗ ನಮ್ಮನ್ನು ಉದ್ಧಾರ ಮಾಡ್ತಾನೆ ಅಂತ ದೇವಕಿ ಕಾಯ್ತಾ ಇದ್ದಾಳಪ್ಪ. ಮಾತಾ ಪಿತೃಭ್ಯಾಂ ಸರ್ವೇಣ ಜಾತೇನ ತನಯೇನ ವೈ ಋಣಂ ವೈ ಪ್ರತಿಕರ್ತವ್ಯಂ ಯಥಾ ಯೋಗಂ ಅವಾಪ್ಕೃತಂ ಯೋಗಂ ಉದಾಹೃತಂ. ಇನ್ನು ಯಾರು ತಂದೆ ತಾಯಿಯರಿಂದ ಜನ್ಮವನ್ನೆಲ್ಲ ತಾಳಿದಾರಲ್ಲ, ಅವರೆಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ತಂದೆ ತಾಯಿಗಳ ಋಣವನ್ನು ಪರಿಹರಿಸಬೇಕಪ್ಪ. ಶಕ್ತಿ ಇದ್ದಷ್ಟು ತೀರಿಸಬೇಕು. ಇದು ಶಾಸ್ತ್ರ. ಮಾತಾ ಪಿತೃಭ್ಯಾಂ ಸರ್ವೇಣ ಜಾತೇನ ತನಯೇನ ವೈ ಋಣಂ ವೈ ಪ್ರತಿಕರ್ತವ್ಯಂ. ಇದು ನಮ್ಮದ್ದು ಋಣ, ಅದು ಪ್ರತಿಕರ್ತವ್ಯ. ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡಿಸ್ಬೇಕು. ಅವರು ಏನು ಅವರ ಇಚ್ಛೆ ಪಡ್ತಾ ಇದ್ದಾರಲ್ಲ ಅದನ್ನು ನಾವು ತೀರಿಸ್ಬೇಕಪ್ಪ. ಏವಂದೇ ಕುರುತ ಕೃಷ್ಣ ಮಾತಾ ಪಿತ್ರೋರ್ ಅನುಗ್ರಹಂ ಪರಿತ್ಯಜೇತಾಂ ತೌ ಶೋಕಂ ಸ್ಯಾಚ್ಯ ಧರ್ಮಸ್ತವಾನಘ. ಈ ರೀತಿಯಾಗಿ ಕೃಷ್ಣ ನೀನು ಪಡೆದಂತಹ ತಂದೆ ತಾಯಿಗಳ ಅನುಗ್ರಹವನ್ನು ಪಡೆದಾಗ ಆಗುತ್ತೆ. ನೀನೀಗ ಬಂದ್ರೆ ಮಥುರಾ ಪಟ್ಟಣಕ್ಕೆ ಬಂದು ಅಲ್ಲಿ ತಂದೆ ತಾಯಿಯನ್ನು ನೋಡಿದ್ರೆ ಅವರ ನಿಮಿತ್ತವಾದಂತಹ ಯಾವ ಒಂದು ಋಣ ಉಂಟಲ್ಲ ಅದು ನಿನಗೆ ಪರಿಹಾರ ಆಗತ್ತೆ. ಅದು ಮಾತ್ರ ಅಲ್ಲ, ಅವರಿಗೆ ನಿನ್ನನ್ನು ಕಂಡಾಗ ಅವರ ದುಃಖ ಪರಿಹಾರ ಆಗತ್ತೆ. ಅನಘ ಅಂತ ಕರೆದು ಹೇಳ್ತಾರೆ. ನೀನು ಲೋಕಕ್ಕೆ ಉಪದೇಶ ಮಾಡುವುದು ಧರ್ಮ ಅಂತ ಆಗತ್ತೆ. ಕೃಷ್ಣಸ್ತು ವಿದಿತಾರ್ಥೋ ಮಯಿ ತಮಾಹ್ಯಾಮಿತ ದಕ್ಷಿಣಾಂ ಬಾಢಮಿತ್ಯೇವೆ ತೇಜಸ್ವಿ ನ ಚ ಚುಕ್ರೋಧ ಕೇಶವ. ಅಮಿತ ದಕ್ಷಿಣೆ ಕೊಡುವಂತಹ ಯಾವ ಅಕ್ರೂರ ಇದ್ದಾನಲ್ಲ, ಹಾಗೆ ಹೇಳಿದ್ದೆ ತಡ ಸರ್ವಜ್ಞನಾದ ಕೃಷ್ಣ ಆಯ್ತು ಅಂತ ಹೇಳಿ. ಯಾಕೆ ಕೇಳಿದ್ರೆ ಅವನಿಗೂ ಗೊತ್ತೋ. ಹಾಗಾಗಿ ಇವ ಹೇಳಿದ್ದಾನೆ ಬಾಢಂ ಆಗಬಹುದು ಅಂತ ಹೇಳಿದೆ. ಕೇಶವನ ಇಷ್ಟೊಂದು ಉಪದೇಶಗಳು ಯಾವುದು ಕೂಡ ಅಗತ್ಯವೇ ಇರಲಿಲ್ಲ ಕೇಶವನಿಗೆ. ಯಾಕೆ ಎಲ್ಲವೂ ಗೊತ್ತು. ಆದ್ರೂ ಕೂಡ ತನಿಗೆ ಗೊತ್ತುಂಟಲ್ಲ, ತಾನು ಹೇಳಬೇಕಲ್ಲ ಆ ಕೆಲಸಗಳನ್ನೆಲ್ಲ. ಈ ಅಕ್ರೂರ ತಾನು ಮಾಡಿದ್ದಾನೆ. ಅಕ್ರೂರ ಮೇಲೆ ಪ್ರೀತಿ ಇಲ್ಲವ ಆಗಲಿ ಅಂತ ತಾನು ಹೇಳಿದ್ದಾನೆ. ತೇಜ ಗೋಪಾಹ ಸಮಾಗಮ್ಯ ನಂದಗೋಪ ಪುರಸ್ಸರಾಹ
ಅಕ್ರೂರ ವಚನಂ ಶುತ್ವ ಸಚೇಲಮು ಕಂಸಸಾಸನ ಸಂಚೇಲು ಕಂಸಸಾಸನ. ಅಕ್ರೂರನ ಮಾತನ್ನು ಕೇಳಿ ನಂದಗೋಪನೆ ಮೊದಲಾದ ಎಲ್ಲ ಗೋಪರು ಕೂಡ ಕೇಳಿದ್ದಾರೆ. ಕೇಳಿ ಆ ಕಂಸನ ಒಂದು ಶಾಸನವನ್ನು ಕೇಳಿ ಸಂಚಲಿತರಾಗಿದ್ದಾರೆ ಅಂತ. ಅಲ್ಲ, ಇಷ್ಟು ತಾನು ಬಿಲ್ಲ ಹಬ್ಬ ಮಾಡಿ ಕೃಷ್ಣನನ್ನು ಕೊಲ್ಲಬೇಕು ಅಂತ ನೋಡ್ತಾ ಇದ್ದಾನಲ್ಲ ಅಂತ ಹೇಳಿ ಅವರೆಲ್ಲ ಅಯ್ಯೋ ಹೋಗಿ ಹೋಗಿ ಅಲ್ಲಿಗೆ ಹೋಗುದಾ ಅಂತ ಅವರಿಗೆ ವಿಚಲಿತ ಆಗಿದ್ದಾರೆ. ಗಮನಾಯ ಚತೆ ಸಜ್ಜಾ ಬಭೂವರ್ವ್ರಜವಾಸಿನಃ ಸಜ್ಜಂಚೋಪಾಯನಂ ಕೃತ್ವ ಗೋಪವೃದ್ಧ ಪ್ರತಸ್ಥಿರೇ. ಬ್ರಜವಾಸಿಗಳೆಲ್ಲ, ಇವನ ಯಾರೆಲ್ಲ ಗೆಳೆಯರಿದ್ದಾರೆ ಅವರೆಲ್ಲರೂ ಕೂಡ ಬಿಲ್ಲ ಹಬ್ಬದ ನೆಪದಲ್ಲಿ ಮಥುರಾ ಪಟ್ಟಣಕ್ಕೆ ಹೋಗ್ಲಿಕ್ಕೆ ತಯಾರಿ ಮಾಡ್ತಾ ಇದ್ದಾರಂತೆ. ತಯಾರಿಯ ಜೊತೆಗೆ ಯಾವ ಯಾವ ಪದಾರ್ಥಗಳನ್ನು ತೆಗೆದು ಹೋಗಬೇಕು ಎಲ್ಲ ವೃದ್ಧರೆಲ್ಲ ತಯಾರು ಮಾಡಿ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಕರಂ ಚಾನುಡುಹ ಸರ್ಪಿ ಮಹಿಷಂಶ್ಚೋಪನಾಯಿಕಾನ್ ಯಥಾಸಾರಂ ಯಥಾಯೂಥಂ ಉಪಾನೀಯ ಪಯೋಘೃತಂ ತಂ ಸಜ್ಜಯಿತ್ವಾ ಕಂಸಸ್ಯ ಕರಂಚೋಪಾಯನಾನಿ ಚ ತೇ ಸರ್ವೇ ಗೋಪತತಯಃ ಗಮನಾಯ ಉಪತಸ್ಥಿರೇ. ಕಂಸನಿಗೆ ಕಾಣಿಕೆ ಕೊಡ್ಲಿಕ್ಕೋಸ್ಕರ ಅಂತ ಕೊಟ್ಟು ಕಳಿಸಿದ್ದಾರೆ ಕೆಲವೆಲ್ಲ. ಪಕ್ಕ ಕೊಡ್ಬೇಕಲ್ಲ, ಅದೆಲ್ಲ ಏನು ಹಸುಗಳನ್ನು, ಎಮ್ಮೆಗಳದ್ದು ಹಾಲು, ತುಪ್ಪ, ಬೆಣ್ಣೆ, ಮೊಸರು ಎಲ್ಲ ಮಡಿಕೆಯಲ್ಲಿ ಇಟ್ಟು ಕೂಡ ಎಲ್ಲ ತಯಾರಾಗಿದ್ದಾರಂತೆ. ಗೋಪತಿಗಳೆಲ್ಲ ತಯಾರಾಗಿದ್ದಾರೆ, ಸಿದ್ಧರಾಗಿದ್ದಾರೆ. ಅಂದ್ರೆ ಅವರಲ್ಲಿದ್ದ ವಸ್ತುವನ್ನೇ ಅವರು ಕರ ಕೊಡುದು. ನಾವಾದ್ರೆ ಎಲ್ಲ ಹಣ ಕೊಟ್ರೆ ಮುಗೀತಲ್ವಾ ಹೇಳ್ತಾ ಇದ್ದೆವು. ಆಮೇಲೆ ಅಕ್ರೂರಸ್ಯ ಕಥಾಭಿಸ್ತು ಸಹ ಕೃಷ್ಣೇನ ಜಾಗ್ರತಃ ರೌಹಿಣೇಯ ತೃತೀಯಸ್ಯ ಸಾ ನಿಶಾ ಚಾತ್ಯವರ್ತತ. ಅಕ್ರೂರ ಕೃಷ್ಣನ ಜೊತೆಗೆ ಬಲರಾಮನೊಂದಿಗೆ ರಾತ್ರಿ ಎಲ್ಲ ಕಂಸನ ಆಳ್ವಿಕೆ ಹೇಗಿತ್ತು ಏನು ಅಂತ ಕಥೆಯನ್ನೆಲ್ಲ ಹೇಳ್ತಾ ಇದ್ದ. ಆ ಕಥೆ ಹೇಳ್ತಾ ಇರುವಾಗಲೇ 3ನೇ ಜಾವದ ರಾತ್ರಿ ಕಳೆದು ಹೋಗಿದೆ ಅಂತ ಹೇಳ್ತಾರೆ. ಬೆಳಿಗ್ಗೆ ಆಗಿ ಆಯ್ತು, ರಾತ್ರಿ ಇಡೀ ಕತೆ ಹೇಳ್ತಾ ಇದ್ದಾನೆ. ಅವ ಹಾಗೆ ಮಾಡಿದ, ಹೀಗೆ ಮಾಡಿದ, ಇಂಥದ್ದೆಲ್ಲ ಹಾಕಿದ, ಟ್ಯಾಕ್ಸ್ ಹಾಕಿದ, ಇವರಿಗೆ ಉಪದ್ರವ ಕೊಟ್ಟ, ಅದು ಮಾಡಿದ, ಇದು ಮಾಡಿದ ಅಂತೆಲ್ಲ ಆಗುವಾಗಲೇ ಬೆಳಗ್ಗೆ ಆಯ್ತು. ತತಃ ಪ್ರಭಾತೆ ವಿಮಲೆ ಪಕ್ಷಿ ವ್ಯಾಹಾರ ಸಂಕುಲೆ ನೈಷಾಕರೆ ರಶ್ಮಿಜಾಲೆ ಕ್ಷಣದಾಕ್ಷಯ ಸಂಕುಲೆ. ನಿರ್ಮಲವಾದ ಪ್ರಭಾತ ಕಾಲ ಉಂಟಾಗಿದೆ. ಪಕ್ಷಿಗಳ ಸಂಕುಲಗಳು ಒಟ್ಟು ಎಲ್ಲ ಕಲರವವನ್ನು ಮಾಡ್ತಾ ಇದ್ದಾವೆ. ಚಂದ್ರನ ಬೆಳದಿಂಗಳ ಜೊತೆಗೆ ಆ ಬಹಳವಾದಂತಹ ಶೋಭೆ ಕಂಡಿದೆ. ಅಂದ್ರೆ ಬೆಳದಿಂಗಳು ಹೋಯ್ತು, ಬೆಳಿಗ್ಗೆ ಆರಂಭ ಆಯಿತು. ನಭಸ್ಯರುಣ ಸಂಸ್ತೀರ್ಣೆ ಪರ್ಯಸ್ತೆ ಜ್ಯೋತಿಷಾಂಗಣೆ ಪ್ರತ್ಯೂಷ ಪವನಾಸಾರೈ ಛೇದಿತೆ ಕ್ಲೇದಿತೆ ಧರಣೀತಳೆ. ಆಕಾಶದಲ್ಲಿ ಅರುಣರಾಗ ಕೆಂಪಗಿನ ಬಣ್ಣ ಬರ್ಲಿಕ್ಕೆ ಆರಂಭ ಆಯಿತು. ಅಂದ್ರೆ ಅರುಣೋದಯ ಆಗಿದೆ, ನಕ್ಷತ್ರ ಮಂಡಲ ಎಲ್ಲ ಅಸ್ತ ಆಗಿದೆ. ಬೆಳಗಿನ ಮುಂಜಾವಿನ ಆ ಮಂಜುವಿನಿಂದಾಗಿ ಭೂಮಿಯೆಲ್ಲ ಒದ್ದೆ ಆಗಿದೆ. ಕ್ಷೀಣಾಕಾರಾಸು ತಾರಾಸು ಸುಪ್ತ ನಿಷ್ಪ್ರತಿಭಾಸು ಚ ನೈಷಾನಂತರ್ದಧೇ ರೂಪಂ ಉದಗಚ್ಚದ್ ದಿವಾಕರಃ. ನಕ್ಷತ್ರಗಳದ್ದು ಪ್ರಭೆ ಎಲ್ಲ ಕಡಿಮೆ ಆಗ್ತಾ ಬಂತು. ಯಾಕೆ? ಸೂರ್ಯ ಮೇಲೆ ಬರ್ತಾ ಇದ್ದಾನೆ. ನಕ್ಷತ್ರಗಳು ಮುಳುಗಿತು, ಚಂದ್ರ ಮುಳುಗಿತು, ಕತ್ತಲೆ ಹೋಯಿತು. ಸೂರ್ಯದೇವ ಮೂಡನದಿಂದ ಉದಯಿಸ್ಲಿಕ್ಕೆ ಆರಂಭ ಮಾಡಿದ. ಶೀತಾಂಶು ಶಾಂತಕಿರಣ ನಿಷ್ಪ್ರಭ ಸಮಪದ್ಯತ ಏಕೋ ನಾಶಯತೆ ರೂಪಂ ಏಕೋ ವರ್ಧಯತೆ ವಪುಃ. ಚಂದ್ರ ಆದ್ರೂ ತನ್ನ ಶಾಂತವಾದ ಕಿರಣಗಳಿಂದ ಪ್ರಜ್ಞಾಶೂನ್ಯನಾದ ಅಂತ. ಅಂದ್ರೆ ತಾನು ಮುಳುಗಿತಾ ಹೋದ. ಒಬ್ಬ ತನ್ನ ರೂಪವನ್ನು ಕಳೆದುಕೊಂಡ್ರೆ ಇನ್ನೊಬ್ಬ ತನ್ನ ಪ್ರವರ್ಧಮಾನಕ್ಕೆ ಬರ್ಲಿಕ್ಕೆ ಆರಂಭ ಆದ. ಅಂದ್ರೆ ಒಂದು ಮುಳುಗಿತು, ಒಂದು ಎದ್ದಿತು. ಚಂದ್ರ ಮುಳುಗಿದ, ಸೂರ್ಯ ಉದಯಿಸಿತು. ಆದ್ರೆ ಇನ್ನೊಂದು ಅರ್ಥ ಏನು ಗೊತ್ತಾ? ಚಂದ್ರ ಮುಳುಗಿದ ಅಂದ್ರೆ ಕಂಸ ಇವತ್ತು ಮುಳುಗ್ಲಿಕ್ಕಿದ್ದಾನೆ. ಸೂರ್ಯನ ಹಾಗೆ ಇರುವಂತ ಕೃಷ್ಣ ತಾನು ಪ್ರವರ್ಧಮಾನಕ್ಕೆ ಬರ್ಲಿಕ್ಕಿದ್ದಾನೆ. ಗೋಭಿಹಿ ಸಮವಕೀರ್ಣಾಸು ವ್ರಜ ನಿರ್ಯಾಣ ಭೂಮಿಷು ಮಂಥನಾ ವೃತ್ತಪೂರ್ಣೇಶು ಗರ್ಗರೇಶು ದದತ್ಸು ಚ. ಇನ್ನು ವೃಂದಾವನದ ಭೂಮಿಗಳಲ್ಲಿ ಗೋವುಗಳೆಲ್ಲ ಚಲ್ಲಾಪಿಲ್ಲಿಯಾಗಿ ಓಡಾಡ್ತಾ ಇದ್ದಾವಂತೆ. ಯಾಕೆ? ಆಹಾರಕ್ಕೋಸ್ಕರ ಸಂತೋಷವಾಗಿ ಓಡ್ತಾ ಉಂಟು. ಪ್ರತಿಯೊಬ್ಬರ ಮನೆಯಲ್ಲಿಯೂ ಕೂಡ ಕಡೆಗೋಲಿನ ಶಬ್ದ ಕೇಳಲಿಕ್ಕೆ ಶುರುವಾಯಿತು. ಗರಗರ ಅಂತ. ಅಂದ್ರೆ ಬೆಳಿಗ್ಗೆ ಆಯ್ತು, ಎಲ್ಲ ಕೆಲಸ ಆಗ್ಲಿಕ್ಕೆ ಶುರುವಾಯಿತು. ದಾಮಭಿರ್ದಮ್ಯಮಾನೇಷು ವತ್ಸೇಷು ತರುಣೇಷು ದ ಗೋಪೈರಾಪೂರ್ಯಮಾಣಾಸು ಘೋಷರಥ್ಯಾಸು ಸರ್ವಶಃ. ಹಗ್ಗಗಳಿಂದ ಕರುಗಳನ್ನು ಕಟ್ಟುತ್ತಿದ್ದಂತಹ ಯುವಕರು ಅವುಗಳನ್ನು ಬಾ ಕರೆತನೆ, ಹೋಗು, ಬಿಡು ಅಂತೆಲ್ಲ ಮಾತುಗಳೆಲ್ಲ ಕೇಳುತ್ತಾ ಇತ್ತು ಹೇಳ್ತಾರೆ. ಬೀದಿ ಬೀದಿಗಳಲ್ಲಿ ಗೋಕುಲದಲ್ಲಿ ಗೋಪಾಲಕರೆಲ್ಲ ಸೇರಿಕೊಂಡ್ರು. ತತ್ರೈವ ಗುರುಕಂ ಭಾಂಡಂ ಚಕಟಾರೋಪಿತಂ ಬಹು ತ್ವರಿತಾ ಪೃಷ್ಠತ ಕೃತ್ವ ಜಗ್ಮಸ್ಯಂದನ ವಾಹನ. ಅಷ್ಟೊತ್ತಿಗಾಗುವಾಗ ಒಂದೊಂದು ಬಂಡಿಗಳು ಬಂದು ನಿಂತಿತು. ಯಾಕೆ? ಕೃಷ್ಣನನ್ನು ಹೋಗಬೇಕು, ಮಥುರಾ ಪಟ್ಟಣಕ್ಕೆ ಹೋಗ್ಬೇಕು, ಕಂಸನಿಗೆ ಅದೆಲ್ಲ ಕೊಡಬೇಕು ಅಂತ. ಆ ದೊಡ್ಡ ದೊಡ್ಡ ಹಾಲು ಮೊಸರು ಪಾತ್ರೆಗಳನ್ನೆಲ್ಲ ಕಂಸನಿಗೆ
ಕಪ್ಪ ಕೊಡ್ಲಿಕ್ಕೋಸ್ಕರ ಬಂಡಿಗೆ ಏರಿಸ್ತಾ ಇದ್ದಾರೆ, ಬಂಡಿಯಲ್ಲಿ ಕುತ್ಕೊಳಿಸ್ತಾ ಇದ್ದಾರೆ. ಅತ್ಯಂತ ವೇಗವಾಗಿ ಸಾಗುವ ರಥವಾಹನಗಳು ಕೃಷ್ಣನ ರಥದ ಹಿಂದೆ ನಿಂತಿತ್ತಂತೆ. ಕೃಷ್ಣ ಬಲರಾಮರು ಹೋಗುವ ರಥ ಎದುರು ನಿಂತಿದೆ, ಅದರ ಹಿಂದೆ ಬೇರೆಯವರ ರಥ ನಿಂತಿದೆ. ಕೃಷ್ಣೋಥ ಒಂದು ಲೆಕ್ಕದಲ್ಲಿ ಹೊರೆ ಕಾಣಿಕೆ ಹೋದಾಗೆ. ಕೃಷ್ಣೋಥ ರೌಹಿಣೇಯಶ್ಚ ಸಚೈವಾಮಿತ ದಕ್ಷಿಣ ತ್ರಯೋ ರಥಗತ ರೇಜೋ ತ್ರೈಲೋಕ್ಯ ಪತಯೋ ಯಥ. ಕೃಷ್ಣ ಬಲರಾಮ, ಇನ್ನೊಂದು ಅಕ್ರೂರ. ಅಕ್ರೂರನಿಗೆ ಹೇಳುವಾಗ ಅಮಿತ ದಕ್ಷಿಣೆ ಕೊಡುವವನು, ಅತ್ಯಂತ ದಕ್ಷಿಣೆಯನ್ನು ಕೊಡುವವನು ಅಂತ ಹೇಳ್ತಾರೆ. ಅಂತ ಮೂರೂ ಜನರು ರಥವನ್ನೇರಿ ತ್ರೈಲೋಕ್ಯಾಧಿಪತಿಗಳ ಹಾಗೆ ಕಾಣ್ತಾ ಇದ್ರು. ತ್ರೈಲೋಕ್ಯಾಧಿಪತಿ ಬ್ರಹ್ಮ ವಿಷ್ಣು ರುದ್ರ. ಕೃಷ್ಣ ವಿಷ್ಣು ರುದ್ರದೇವರ ಒಂದು ಅಂಶದಲ್ಲಿ ಅಂದ್ರೆ ಅದೇ ಸ್ಥಾನಕ್ಕೆ ಬರುವವನು ಬಲರಾಮ. ಇನ್ನು ಬ್ರಹ್ಮನ ಇದರಲ್ಲಿ ಬರುವವನು ಅಕ್ರೂರ. ಅಕ್ರೂರ ಬ್ರಹ್ಮನ ಒಂದು ಅಂಶದಿಂದ ಬಂದವ ಅಂತ ಹೇಳ್ತಾರೆ. ಅತಃ ಕೃಷ್ಣಮಕ್ರೂರ ಯಮುನಾ ತೀರವಾಶ್ರಿತಂ ಸ್ಯಂದನಂ ತಾತಕ್ಷಸ್ವ ಯತ್ನಂಚ ಕುರುಮಾಜಿಷು. ಕೃಷ್ಣ ಅಕ್ರೂರಲ್ಲಿಂದ ಹೊರಟಿದ್ದಾರೆ. ಅವ ಹೇಳ್ತಾ ಇದ್ದಾನೆ, ಯಮುನಾ ತೀರದಲ್ಲಿ ಸ್ವಲ್ಪ ರಥವನ್ನು ನಿಲ್ಲಿಸು, ಆ ಕುದುರೆಯನ್ನು ಸ್ವಲ್ಪ ನೀನು ರಕ್ಷಿಸಬೇಕು, ಸ್ವಲ್ಪ ಅಲ್ಲಿ ಸಮಯವನ್ನು ಕೊಡು ಅಂತ. ಅಂದ್ರೆ ಒಂದೇ ರೀತಿಯಾಗಿ ಓಡ್ತಾ ಇದ್ರೆ ಕುದುರೆಗಳಿಗೆ ರೆಸ್ಟ್ ಇಲ್ಲ, ಅವುಗಳಿಗೆ ಮಧ್ಯದಲ್ಲಿ ಬ್ರೇಕ್ ಬೇಕು. ಹಾಗಾಗಿ ಏನು ಕೇಳಿದ್ರೆ ಯಮುನಾ ನದಿಯ ತಟದಲ್ಲಿ ನಿಲ್ಲಿಸು, ನಾನು ಅಷ್ಟೇ ಅವುಗಳಿಗೆ ನಾನು ಸಂಧ್ಯಾ ವಂದನೆ ಮಾಡಿ ಬರ್ತೇನೆ, ಅವುಗಳಿಗೂ ವಿಶ್ರಾಂತಿ ಸಿಕ್ಕತ್ತೆ ಮಧ್ಯಾಹ್ನದ ಸಂಧ್ಯಾ ಅಂತ. ಹಯೇಭ್ಯೋ ಯವಸಂದತ್ವ ಹಯಭಾಂಡೇ ರಥೇ ತಥ ಪ್ರಗಾಢಂ ಯತ್ನಮಾಸ್ತಾಯ ಕ್ಷಣಂತಾತ ಪ್ರತೀಕ್ಷ್ಯಮಾಂ. ಆ ಕುದುರೆಗಳಿಗೆ ಕೂಡ ವಿಶ್ರಾಂತಿ ಬೇಕು, ಅವುಗಳಿಗೆ ಧಾನ್ಯ ಕೊಡಬೇಕು, ಅವುಗಳಿಗೆ ರಥದಲ್ಲಿರುವ ಪಾತ್ರೆಗಳಿಗೆ ರಥದ ವಿಷಯದಲ್ಲಿ ಗಮನಕ್ಕಿಟ್ಟು ಇಲ್ಲೇ ನಿಲ್ಲಿ ನಿರೀಕ್ಷೆ ಮಾಡಿ, ಎಲ್ಲಿಗೂ ಹೋಗಬೇಡಿ, ನಾನು ಈಗ ಸ್ನಾನ ಮಾಡಿ ಒಂದು ಮಧ್ಯಾಹ್ನಿಕ ಅರ್ಘ್ಯವನ್ನು ಕೊಟ್ಟು ಬರ್ತೇನೆ. ಎಲ್ಲಿಗೆ ಹೋಗ್ತೇನೆ ನಾನು ಹೇಳ್ತಾನೆವ. ಯಮುನಾಯ ಹೃದಯ ಯಸ್ಮಿನ್ ಸ್ತೋಷ್ಯಾಮಿ ಭುಜಗೇಶ್ವರಂ ದಿವ್ಯೈರ್ಭಾಗವತೈರ್ಮಂತ್ರೈಃ ಸರ್ವಲೋಕ ಪ್ರಭುಂ ಯತಃ ಗುಹ್ಯಂ ಭಾಗವತಂ ದೇವಂ ಸರ್ವಲೋಕಸ್ಯ ಭಾವನಂ. ಯಮುನೆಯ ನೀರಿನಲ್ಲಿ ಭಾಗವತ ಮಂತ್ರಗಳಲ್ಲಿ ನಾನು ಅರ್ಘ್ಯವನ್ನು ಕೊಡ್ತೇನೆ. ಸರ್ವಲೋಕೇಶ್ವರನಾದಂತಹ ಭುಜಗೇಶ್ವರ ಇದ್ದಾನಲ್ಲ ಅಂತ, ಅಂದ್ರೆ ಶೇಷ ಈ ಯಮುನಾ ನದಿಯಲ್ಲಿದ್ದಾನೆ ಅಂತ ಇಟ್ಟುಕೊಂಡು ಹೇಳ್ತಾ ಇದ್ದಾರೆ. ಹಾಗಾಗಿ ಅವನ ಒಳಗಿರುವ ಭಗವಂತನನ್ನು ಸಂತೋಷಿ ಪಡಿಸಿ ಬರುತ್ತೇನೆ. ಸಮಸ್ತ ಲೋಕಗಳಿಗೂ ಕೂಡ ಪೂಜ್ಯನಾದ ಗೌರವಾರ್ಹನಾದವನು ಶೇಷ. ಶ್ರೀಮತ್ ಸ್ವಸ್ತಿಕ ಮೂರ್ಧಾನಂ ಪ್ರಣಮಿಷ್ಯಾಮಿ ಭೋಗಿನಂ ಸಹಸ್ರಶಿರಸಂ ದೇವಂ ಅನಂತಂ ನೀಲವಾಸಸಂ. ಹಾಗಾದ್ರೆ ಶೇಷ ಹೇಗಿದ್ದಾನೆ? ಈ ಯಮುನಾ ನದಿಯಲ್ಲಿರುವ ಶೇಷ, ಅವನನ್ನು ನೋಡಿ ಬರ್ತೇನೆ, ನಾನು ಸ್ನಾನ ಮಾಡಿ ಬರ್ತೇನೆ ಅಂತ ಹೇಳ್ತಾ ಇದ್ದಾನೆ. ಸರ್ಪದ ಮೇಲೆ ಮಲಗಿದ್ದಾನಂತೆ ಯಾರೋ ಶ್ರೀವತ್ಸ ಚಿಹ್ನೆ ಉಳ್ಳಂತಹ ಭಗವಂತ. ಹಾಗಾಗಿ ಅನಂತ ಶಿರಸುಳ್ಳಂತಹ ಶೋಭಿಸುವ ನೀಲವರ್ಣದ ಪೀತಾಂಬರವನ್ನು ಧರಿಸಿದಂತ ಆದಿಶೇಷನನ್ನು ನಾನು ನಮಸ್ಕಾರ ಮಾಡಿ ಬರ್ತೇನೆ. ಧರ್ಮದೇವಸ್ಯ ತಸ್ಯಾಸ್ಯಾದ್ಯದ್ವಿಷಂ ಪ್ರಭವಿಷ್ಯತಿ ಸರ್ವಂ ತದಮೃತ ಪ್ರಖ್ಯಂ ಅಶಿಷ್ಯಾಮ್ಯಮರೋ ಯಥ. ಇನ್ನು ಧರ್ಮದೇವನಾದಂತಹ ಆದಿಶೇಷ ಆತ ದುಃಖದಿಂದ ವಿಷವನ್ನು ಹೊರಸುರಿಸ್ತಾನೆ. ಆದ್ರೆ ಆ ವಿಷವೂ ಕೂಡ ಅಮೃತ ತುಲ್ಯವಾದದ್ದು ಶೇಷನದ್ದು ಅಂತ ಹೇಳ್ತಾ ಇದ್ದಾರೆ. ಅದರ ಅನುಗ್ರಹ ಇಲ್ಲದೆ ಇದ್ರೆ, ಶೇಷನ ಅನುಗ್ರಹ ಇಲ್ಲದೆ ಎಂದಾದ್ರೆ ದೇವತೆಗಳಿಗೂ ಕೂಡ ಅದರ ಬಾಧೆ ಬರುತ್ತೆ. ಅದೇ ಶೇಷನ ಅನುಗ್ರಹ ಇದ್ರೆ ಆ ವಿಷವೂ ಕೂಡ ಅದು ಅಮೃತ ಆಗತ್ತೆ, ಬಾಧೆ ಆಗೋದಿಲ್ಲ. ಹಾಗಾಗಿ ಶೇಷನ ಅನುಗ್ರಹ ಬೇಕು ಅಂತ ಅದಕ್ಕೋಸ್ಕರ ಸ್ನಾನ ಮಾಡಿ ಬರ್ತೇನೆ ಅಂತ ಹೇಳ್ತಾನೆ. ಹೇಗಿದ್ದಾನೆ ಶೇಷ ನೀರಿನ ಒಳಗೆ ಅಂತ ಕೇಳಿದ್ರೆ, ಸ್ವಸ್ತಿಕ ಆಯತನಂ ದೃಷ್ಟುವ ದ್ವಿಜಿಕ್ವಂ ತ್ರಿವಿ ವಿಭೂಷಿತಂ ಶ್ರೀ ವಿಭೂಷಿತಂ ಸಮಾಜಸ್ತತ್ರ ತರ್ಪಾಣಂ ಶಾಂತ್ಯರ್ಥಂ ವೈ ಭವಿಷ್ಯತಿ. ಎರಡು ನಾಲಿಗೆಯಿಂದ ಕೂಡಿದವ ಶೇಷ. ಸ್ವಸ್ತಿಕ ಚಿಹ್ನೆಯಿಂದ ಕೂಡಿದ್ದಾನೆ. ನಾವು ಹೇಳ್ತಲ್ಲ ಬಿ ಕಟ್ಟುಂಟು ಹೆಡೆಯಲ್ಲಿ ಅಂತೆಲ್ಲ, ಹಾಗೆ ಸ್ವಸ್ತಿಕ ಚಿಹ್ನೆಯಿಂದ ಕೂಡಿದ್ದಾನೆ. ಮಂಗಳಾಕಾರವಾದಂತಹ ಆದಿಶೇಷ ಆ ಸರ್ಪದ ಸಮುದಾಯದಲ್ಲಿ ತಾನು ಶಾಂತಿಯನ್ನು ಉಂಟು ಮಾಡಿದವ. ಆಸ್ತಾಂ ಮಾಂ ಸಮುದೀಕ್ಷಂತೌ ಭವಂತೌ ಸಂಗತಾ ಉಭೌ ನಿವೃತ್ತೌ ಭುಜಗೇಂದ್ರಸ್ಯ ಯಾವದಸ್ಮಾತ್ ತದೋತ್ತಮಾತ್. ಹಾಗೆಂತೇಳಿ ನೀವೇನು ಮಾಡಬೇಕು ಗೊತ್ತಾ? ನಾನು ಹಾಗೆ ನೋಡ್ಲಿಕ್ಕೆ ಹೋಗುವಾಗ ನೀವಿಬ್ರು ಕೂಡ ನನ್ನನ್ನು ನಿರೀಕ್ಷೆ ಮಾಡ್ತಾ ಇಲ್ಲಿಯೇ ಕುಳಿತುಕೊಳ್ಳಿ, ನೀವು ಎಲ್ಲಿಗೂ ಆಚೆ ಈಚೆ ಹೋಗಬಾರದು. ಆದಿಶೇಷ ಭಾಸಿಸುವ ಈ ಯಮುನೆಯ ಹೃದಯದಿಂದ ನಾನು ಬರುವವರೆಗೆ ನೀವು ಇಲ್ಲೇ ಕೂತ್ಕೊಳ್ಬೇಕು. ತಮಾಹ ಕೃಷ್ಣ ಸಂಹರ್ಚೋ ಗಚ್ಚ ಧರ್ಮಿಷ್ಠಮಾಚಿರಂ. ಅವ ಹೇಳ್ತಾನೆ ಆಗ ಕೃಷ್ಣನ ಹತ್ರ, ನೀವು ಎಲ್ಲಿಗೂ ಆಚೀಚೆ ಹೋಗಬೇಡಿ. ಆವಾಂ ಖಲು ನ ಶಕ್ತೌ ಯಸ್ ಸ್ವಸ್ತ್ಯಯ ಹೀನಾ ವಿಹಾಸಿತುಂ ಏವ ಮುಕ್ತಸ್ತು ಕೃಷ್ಣೇನ ಪ್ರಣಮ್ಯ ಮನಸಾ ಹರಿಂ. ಅಕ್ರೂರನನ್ನು
ಕೃಷ್ಣ ಹೇಳ್ತಾನೆ. ಕೃಷ್ಣ ಅಕ್ರೂರನಿಗೆ ಹೇಳ್ತಾನೆ, ತಡ ಮಾಡಬೇಡ, ಬೇಗ ಹೋಗಿವ ಅಂತ. ಆಯ್ತಾಯ್ತು, ನೀನ್ ತಡ ಮಾಡಬೇಡ ಅಂತ. ನೋಡಿ, ತಮಾಹ ಕೃಷ್ಣ, ಕೃಷ್ಣ ಹೇಳ್ತಾನೆ ಯಾವುದು, ಸಂಹೃಚ್ಛೋ ಗಚ್ಚ ಧರ್ಮಿಷ್ಠ ಮಾ ಚಿರಂ, ನೀನು ತಡ ಮಾಡಬೇಡ, ಬೇಗ ಬಾ ಅಂತ ಹೇಳ್ತಾನೆ. ಅಂದ್ರೆ ಇವ ಹೋದ್ರೆ ತಡ ಮಾಡ್ತಾನೆ ಅಂತ. ಅದಕ್ಕೋಸ್ಕರ ಹೇಳ್ತಾ ಇದ್ದಾನೆ, ಬೇಗ ನೀನು ಬಾ, ಹೆಚ್ಚು ಕಾಲ ನೀರಿಲ್ಲದೆ ನಾವು ಇಲ್ಲಿ ವಾಸ ಮಾಡ್ಲಿಕ್ಕೆ ಇಚ್ಛೋದಿಲ್ಲ. ನೋಡಿ, ಆವಾಂಕಲುನ ಶಕ್ತವು ಸ್ವಸ್ಥಯ ಹೀನ ಮಹಾಸ್ಥಿತು, ನೀನಿಲ್ಲದೆ ನಾವಿಲ್ಲಿ ಎಂತದ್ದು ರಥದಲ್ಲಿ ಕೂತ್ಕೊಳ್ತೇವೆ ಅಂದ್ರೆ ಬೇಗ ಹೋಗಿ ಬರ್ಬೇಕು. ನಾವು ಹೇಳ್ತೇವಲ್ಲ, ನಾನು ಈಗ ಬರ್ತೇನೆ ಅಂದ್ರೆ ಬೇಗ ಹೋಗಿ ಬರ್ಬೇಕು, ನಾವಿಲ್ಲಿ ಕಾಯ್ತಾ ಇದ್ದೇವಲ್ವಾ, ನೀನು ಬೇಗ ಹೋಗಿ ಬರಬೇಕು. ಕೃಷ್ಣ ಹೇಳ್ತಾ ಇದ್ದಾನಂತೆ. ಕೂಡ್ಲೆ ಇವ ಮನಸ್ಸಿನಲ್ಲಿ ಕೃಷ್ಣನಿಗೆ ನಮಸ್ಕಾರ ಮಾಡಿ ಅಕ್ರೂರ ತಾನು ಯಮುನಾ ನದಿಯ ಕಡೆಗೆ ತಾನು ತೆರಳ್ತಾ ಇದ್ದಾನೆ. ಸಕ್ರದೆ ಯಮುನಾಯಾಸ್ತು ಮಮ ಜಾಮಿತ ದಕ್ಷಿಣ ರಸಾತಲೆ ಸದೃಶೇ ನಾಗಲೋಕಮಿಮಂ ಯಥಾ. ಅಮಿತ ದಕ್ಷಿಣೆಯನ್ನು ಕೊಡುವ ಅಕ್ರೂರಾದ್ರೂ ಯಮುನೆಯ ಮಡುವಿನಲ್ಲಿ ಮುಳುಗಿದ್ದಾನೆ. ರಸಾತಲದಲ್ಲಿರುವ ನಾಗಲೋಕವನ್ನು ಕಾಣುವ ಹಾಗೆ ಯಮುನಾ ನದಿಯಲ್ಲಿ ಆ ಲೋಕಗಳನ್ನು ಕಾಣಿದ್ದಾನಂತೆ, ನಾಗಲೋಕಗಳನ್ನೆಲ್ಲ. ತಸ್ಯ ಮಧ್ಯೆ ಸಹಸ್ರಾಸ್ಯಂ ಹೇಮತಾ ಲೋಚ್ಛ್ರಿತ ಧ್ವಜಂ ಲಾಂಗೂಲಾಸಕ್ತ ಹಸ್ತಾಗ್ರಂ ಮುಸಲೋಪಾಶ್ರಿತೋದರಂ. ಆ ಸರ್ಪಲೋಕದ ಮಧ್ಯದಲ್ಲಿ 1000 ಹೆಡೆವುಳ್ಳಂತಹ ಬಂಗಾರದ ಒಂದು ತಾಳವೃಕ್ಷ ಎತ್ತರ ಇದ್ರೆ ಎಷ್ಟಿರ್ಬೋದು ಅಷ್ಟು ಎತ್ತರ ಧ್ವಜದಿಂದ ಅಲಂಕೃತನಾದವನಂತೆ ಈ ಶೇಷ. ನೇಗಿಲಿನಿಂದ ಆಯುಧವನ್ನೆಲ್ಲ ಕೈಯಲ್ಲಿ ಹಿಡ್ಕೊಳ್ಳಿದ್ದಾನೆ. ಮುಸಲಾಯುಧ ಎಲ್ಲ ಉಂಟು, ಒಣಕೆ ಎಲ್ಲ ಕೈಯಲ್ಲಿ ಹಿಡ್ಕೊಂಡಿದ್ದಾನೆ. ಅಂತಹ ಸಂಕರ್ಷಣ ರೂಪಿಯನ್ನು ತಾನು ಕಾಣುತ್ತಾ ಇದ್ದಾನೆ. ಅಸಿತಾಂಬರ ಸಂವೀತಂ ಪಾಂಡುರಂ ಪಾಂಡುರಾನನಂ ಕುಂಡಲೈಕಧರಂ ಶಾಂತಂ ಸುಪ್ತಮಂಬುರುಹೇಕ್ಷಣಂ. ನೀಲವರ್ಣದ ವಸ್ತ್ರವನ್ನು ಧಾರಣೆ ಮಾಡಿದ್ದಾನೆ ಆತ ಶೇಷ. ಬಿಳಿ ಬಣ್ಣದ ಮುಖವನ್ನು ಶೋಭಾಯಮಾನವಾಗಿದ್ದಾನೆ. ಬಿಳಿಯ ಬಣ್ಣನಾದ ಈತ ಒಂದೇ ಕುಂಡಲವನ್ನು ಧರಿಸಿದ್ದಾನೆ. ಒಂಟಿ ಅಂತ ಏನು ಹೇಳ್ತೇವೆ, ಕಿವಿಯಲ್ಲಿ ಹಾಕುವಂಥದ್ದು ಅಂಥದ್ದು. ಹಾಗಾಗಿ ಏಕಕುಂಡಲಧರ ಅಂತ ಕರೀತಾರೆ, ಕುಂಡಲೈಕಧರಂ ಅಂತ ಕರೀತಾರೆ. ಹಾಗಾಗಿ ಆಚಾರ್ಯರು ಕೂಡ ತಂತ್ರಸಾರದಲ್ಲಿ ಈ ಶೇಷನಿಗೆ ಒಂದೇ ಕುಂಡಲ ಅಂತ ಹೇಳ್ತಾರೆ, ಅದ್ವಿತೀಯ ಕರ್ಣಕುಂಡಲ ಅಂತ ಹೇಳ್ತಾರೆ. ಆ ಶೈಲಿಯೇ ಈಗ ಬಂದಿದೆ. ವಿದ್ಯಾರ್ಥಿಗಳು ಎಷ್ಟೋ ಜನ 2ಕ್ಕೂ ಕುಂಡಲ ಹಾಕಲ್ಲ, ಒಂದೇ ಹಾಕೊಳ್ತಾರೆ. ಆದ್ರೆ ಅದನ್ನು ಆ ಕಾಲದಲ್ಲಿ ಶೇಷನ ಲಕ್ಷಣ ಅಂತ ತೋರಿಸ್ತಾ ಇದ್ದಾರೆ. ಶಾಂತ ಸ್ವಭಾವದಾಗಿದ್ದುಕೊಂಡು ಮಲಗಿಕೊಂಡು ಕಮಲದಂತ ಕಣ್ಣುಗಳಿಂದ ಶೋಭಿಸ್ತಾ ಇದ್ದಾನಂತೆ ಈ ಸಂಕರ್ಷಣ, ಈ ಶೇಷ. ಭೋಗೋದರಾಸನೇ ಶುಭ್ರೇ ಸ್ವೇನ ದೇಹೇನ ಕಲ್ಪಿತೆ ಕಲ್ಪಿತಂ ಸ್ವಸ್ತಿಕಾಭ್ಯಾಂಚ ವರಾಭ್ಯಾಂಚ ಮಿಹಿಧರಂ. ಇನ್ನು ತನ್ನ ಹೊಟ್ಟೆಯಲ್ಲಿ ಭಗವಂತನನ್ನು ತಾನು ಸುತ್ತಿಕೊಂಡಿದ್ದಾನೆ ಅಂತ. ಅಂದ್ರೆ ತಾನು ಕೂತಿದ್ದಾನೆ, ಹೀಗೆ ಸುತ್ತಿದ್ದಾನೆ, ಮಧ್ಯದಲ್ಲಿ ಭಗವಂತ ಇದ್ದಾನೆ. ಶುಭ್ರವಾದ ದೇಹ ಈ ಶೇಷನದ್ದು. ಶ್ರೇಷ್ಠವಾದ 2 ಸ್ವಸ್ತಿಕಾ ಚಿಹ್ನೆಗಳಿಂದ ಶೋಭಿಸ್ತಾನೆ. ಇಡೀ ಭೂಮಿಯನ್ನೇ ತಾನು ಹೊತ್ತು ನಿಂತವ ಮಹೀಧರಂ ಅಂತ ಹೇಳ್ತಾನೆ. ಕಿಂಚಿತ್ ಸವ್ಯಾಪವೃತ್ತೇನ ಮೌಲಿನ ಹೇಮಚೂಲಿನ ಜಾತರೂಪಮಯೈ ಪದ್ಮೈ ಮಾಲಯಾ ಛನ್ನ ಭಕ್ಷಸಂ. ಬಂಗಾರದ ಒಂದು ಕಿರೀಟದಲ್ಲಿ ಬಂಗಾರದ್ದೇ ಕುಚ್ಚು, ಅಂದ್ರೆ ಅದರಲ್ಲಿರುವಂಥದ್ದು ಕಾಣುವಂಥದ್ದು ಇದೆ. ಹಾಗಾಗಿ ಪದ್ಮದ ಮಾಲೆಗಳಿಂದ ಮುಚ್ಚಲ್ಪಟ್ಟಂತ ವಕ್ಷಸ್ಥಲ. ನಾಗನಿಗೂ ಕೂಡ ಶೇಷನಿಗೂ ಕೂಡ ಕಿರೀಟ ಇದೆ. ಕಿರೀಟಿನ ಮುಂದೆ ಕೇಸರದ ಹಾಗೆ ಇದೆ, ಹೂವಿನ ಕೇಸರದ ಹಾಗೆ. ಹಾಗೆ ಮಾಲೆ ಕೂಡ ಅಷ್ಟೇ, ಪದ್ಮದ ಮಾಲೆ ತನ್ನ ವಕ್ಷಸ್ಥಳದಲ್ಲಿ ಹಾಕಿಕೊಂಡಿದ್ದಾನೆ. ರಕ್ತಚಂದನ ದಿಗ್ಧಾಂಗಂ ದೀರ್ಘಬಾಹು ಮರಿಂದಮಂ ಪದ್ಮನಾಭಂ ಚಿತಾಬ್ರಾಭಂ ಬಾಭಿರ್ಜ್ವಲಿತ ತೇಜಸಂ. ರಕ್ತಚಂದನವನ್ನೆಲ್ಲ ಮೈಗೆ ಹಚ್ಚಿಕೊಂಡಿದ್ದಾನಂತೆ ಶೇಷ. ದೀರ್ಘವಾದ ಕೈಗಳನ್ನೆಲ್ಲ ಇದ್ದಾನೆ, ಶತ್ರುಗಳನ್ನೆಲ್ಲ ದಮನ ಮಾಡುವ ಪದ್ಮದಂತೆ ನಾಭಿಯನ್ನು ಉಳ್ಳಂತಹ ಬಿಳಿಯಾದ ಮೋಡದಂತೆ ಶೋಭಿಸುವ ಜ್ವಾಲೆಗಳಿಂದ ಪ್ರಜ್ವಲಿಸುವ ತೇಜಸ್ಸುಳ್ಳವ. ಅಂದ್ರೆ ಶೇಷನನ್ನು ಸಾಮಾನ್ಯವಾಗಿ ಇಷ್ಟೆಲ್ಲ ವರ್ಣನೆ ಮಾಡಿದ್ದು ಎಲ್ಲಿಯೂ ಕಾಣಲಿಕ್ಕೆ ಸಿಕ್ಕೋದಿಲ್ಲ. ಇಲ್ಲಿ ಬಹಳಷ್ಟು ಸ್ತೋತ್ರ ಮಾಡ್ತಾ ಇದ್ದಾನೆ. ದದರ್ಶ ಭೋಗಿನಾಂ ನಾಥಂ ಏಕಾರ್ಣವ ಜಲೇಶ್ವರಂ ಪೂಜ್ಯಮಾನಂ ದ್ವಿಜಕ್ವೇಂದ್ರಂ ವಾಸುಕಿ ಪ್ರಮುಖೈ ಪ್ರಭುಂ. ಸಮಸ್ತ ಸರ್ಪಗಳಿಗೆ ನಾಥನಾದಂತಹ, ಪ್ರಳಯ ಕಾಲದಲ್ಲಿ ಸ್ವಾಮಿಯ ಜೊತೆಗೇ ಇರುವ, ಸರ್ಪಗಳಿಗೆ ಶ್ರೇಷ್ಠವಾದ ವಾಸುಕಿಯೇ ಮೊದಲಾದವರಿಂದಲೂ ಪೂಜಿಸಲ್ಪಡುವ ಶೇಷ, ಅಂತಹ ಪ್ರಭುವಾದಂತಹ ಆದಿಶೇಷನನ್ನು ಅಕ್ರೂರ ನೀರಿನ ಒಳಗೆ ಕಂಡಿದ್ದಾನೆ. ಕಂಬಲಾಶ್ವತರೌ ನಾಗೌ ತೌ ಚಾಮರ ಕರಾವುಭೌ ಅವೀಜೇಯೇತಾಂ ದೇವಂ ಧರ್ಮಾಸನಗತಂ ಪ್ರಭುಂ. ಇನ್ನು 2 ಆದಿಶೇಷನಿಗೆ ಈ ಚಾಮರಗಳನ್ನು ಬೀಸ್ತಾ ಇದ್ದಾವಂತೆ ನಾಗಗಳು. ಒಂದು ಕಂಬಳ, ಮತ್ತೊಂದು ಅಶ್ವತರ ಅಂತ ನಾಗಗಳು. ಇದೆಲ್ಲವೂ ಕೂಡ ಅಶ್ಲೇಷಾವಲಿಯೆಲ್ಲ ಹೇಳುವಾಗ ಮಂತ್ರಗಳು ಬರ್ತವೆ. ಹೀಗೆ ಸ್ವಸ್ತಿಕಾನದಲ್ಲಿ ಕೂತಂತ ಭಗವಂತನಿಗೆ
ಸೇವೆಯನ್ನು ಸಲ್ಲಿಸ್ತಾ ಇದ್ದಾರಂತೆ. ತಸ್ಯಾಭ್ಯಾಶಗತೋರ್ಭಾತಿ ವಾಸುಕಿಃ ಪನ್ನಗೇಶ್ವರಃ ಮೃತೋನ್ಯೈಃ ಸಚಿವೈಃ ಸರ್ಪೈಃ ಕರ್ಕೋಟಕ ಪುರಸ್ಸರೈಃ. ಅವನ ಪಕ್ಕದಲ್ಲೇ ಪನ್ನಗೇಶ್ವರನಾದಂಥ ವಾಸುಕಿ ಶೋಭಿಸ್ತಾ ಇದ್ದಾನೆ. ಇದು ಶೇಷ. ಆ ಕಡೆಯಿಂದ ವಾಸುಕಿ, ಈ ಕಡೆಯಿಂದ ಕಂಬಲ, ಅಶ್ವತರನಾಗಗಳು ಎಲ್ಲ ಇದ್ದಾರೆ. ಅಷ್ಟೇ ಅಲ್ಲದೆ ಕರ್ಕೋಟಕ ಮೊದಲಾದ ಸರ್ಪಶ್ರೇಷ್ಠರಾದಂತಹ ಮಂತ್ರಿಗಳು ಕೂತುಕೊಂಡಿದ್ದಾರೆ. ಸಂಘಟೈಃ ಕಾಂಚನೈಃ ದಿವ್ಯೈಃ ಪಂಕಚನ್ನತ ಮೂರ್ಧಜಂ ರಾಜಾನಂ ಸ್ನಾಪಯಾಮಾಸುಃ ಸ್ನಾತಮೇ ಕಾರಣವಾಂ ಬುದ್ಧಿಃ. ಕಮಲಗಳಿಂದ ಮುಚ್ಚಿದ್ದಾರಂತೆ ತಲೆಯನ್ನು ಆದಿಶೇಷನದ. ಅಂದ್ರೆ ಅಷ್ಟೆಲ್ಲ ಹೂ ಹಾಕಿ ಅಲಂಕಾರವಾಗಿ ತಂದ ಕಾಣ್ತಾ ಇದ್ದಾನೆ. ದಿವ್ಯವಾದ ಬಂಗಾರದ ಕಲಶದಲ್ಲಿ ಅವನಿಗೆ ಅಭಿಷೇಕಗಳನ್ನು ಮಾಡ್ತಾ ಇದ್ದಾರಂತೆ. ಪ್ರಳಯದ ಸಮುದ್ರದಲ್ಲಿ ಸ್ನಾನ ಮಾಡಿಸುವಂತೆ ರಾಜನಾದಂತಹ ಆದಿಶೇಷನಿಗೆ ಅಭಿಷೇಕ ಮಾಡುವಂತ ದೃಶ್ಯವನ್ನು ಕಾಣುತ್ತಾ ಇದ್ದಾರೆ. ತಸ್ಯೋತ್ಸಂಗೆ ಘನಶ್ಯಾಮಂ ಶ್ರೀವತ್ಸಾಜ್ಜಿತರೋರಸಂ ಸಹಸ್ರ ಶುಭನಾಮಾನಂ ಪದ್ಮಚಂದ್ರೇಕ್ಷಣದ್ಯುತಿಂ ಪೀತಾಂಬರಧರಂ ವಿಷ್ಣುಂ ಸೂಪವಿಷ್ಟಂ ದದರ್ಶಃ. ಇಂತಹ ಶೇಷನ ತೊಡೆಯಲ್ಲಿ ನಿಬಿಡವಾದ ಶ್ಯಾಮಲ ವರ್ಣದವನು ಯಾರು ಕೇಳಿದ್ರೆ ಕೃಷ್ಣ. ಕೃಷ್ಣ ಕೂತಿದ್ದಾನೆ. ಹಾಗಾಗಿ ವಕ್ಷಸ್ಥಳದಲ್ಲಿ ಸಾವಿರಾರು ತಾನು ಮಂಗಳವಾದಂತಹ ನಾಮಗಳಿಂದ ಅಲಂಕೃತರಾದವ ಯಾರು ಕೇಳಿದ್ರೆ ಭಗವಂತ. ಪೀತಾಂಬರ ಧಾರಿಯಾದಂತಹ ಕೃಷ್ಣ ಚೆನ್ನಾಗಿ ಕೂತಿದ್ದಾನೆ. ಹಾಗಾದ್ರೆ ಇದು ಅನಂತ ವ್ರತದಲ್ಲಿ ನಾವು ಭಗವಂತನನ್ನು ಕಾಣುವಾಗ ಯಾವ ರೂಪ ಇರುತ್ತೆ? ಅನಂತ ಪದ್ಮನಾಭ ರೂಪ. ಇದು ಅನಂತ ಶಯನ ಅಲ್ಲ. ಸರ್ಪ ತಾನು ಹೀಗೆ ಕೂತು ತನ್ನ ಸ್ವಸ್ತಿಕೆಯನ್ನೆಲ್ಲ ಇದ್ದಾನೆ, ಅವನಿಗೆ ಮಾಲಗೀಲೆಲ್ಲ ಹಾಕಿದ್ದಾರೆ ಶೇಷನಿಗೆ. ಅದರ ಮಧ್ಯದಲ್ಲಿ ಸ್ವಸ್ಥನಾಗಿ ಭಗವಂತ ಕೂತಿದ್ದಾನೆ. ಅನಂತ ಪದ್ಮನಾಭ ರೂಪ ಇರುವುದಂದ್ರೆ ನೋಂಪು, ಏನೊಂದು ಅನಂತ ವ್ರತ ಇದೆ, ಆ ದೇವರ ಕಲ್ಪನೆ ಈ ಅಕ್ರೂರ ತಾನು ಕಂಡಿದ್ದಾನೆ. ಅಪರಂಚೈವ ಸೋಮೇನ ತುಲ್ಯ ಸಂಹನನಂ ಪ್ರಭಂ ಸಂಕರ್ಷಣ ನಿವಾಸೀನಂ ದಿವ್ಯಪಿಷ್ಟರ ಸಂಸ್ಥಿತಂ. ಇದರಂತೆ ಇನ್ನೊಂದು ರೂಪವನ್ನು ಕಂಡಿದ್ದಾನೆ ಅಂತ ಹೇಳ್ತಾರೆ. ಯಾವುದು? ಚಂದ್ರನಂತೆ ತಂಪಾದ ಬೆಳಕಿನಲ್ಲಿ ಸಂಕರ್ಷಣನ್ನು ಮತ್ತೆ ಕೃಷ್ಣನನ್ನು ಕಂಡಿದ್ದಾನೆ. ಅದೇ ರೀತಿಯಾಗಿ ರಥದಲ್ಲಿಯೂ ಹೀಗೆ ಕಾಣ್ತಾ ಇದ್ದಾನೆ. ನೀರಿನಲ್ಲಿ ನೋಡಿದ್ರೆ ನೀರಿನಲ್ಲಿಯೂ ಕಾಣ್ತಾ ಇದ್ದಾನೆ. ಸಕೃಷ್ಣಂ ಅದು ಭಾಗವತದಲ್ಲಿ ಕೊಡ್ತಾರೆ. ಇವ ಕೆಳಗೆ ಮುಳುಗಿದಾಗ ನೋಡ್ತಾನೆ, ಆ ರೂಪವನ್ನು ಕಂಡ. ರಥದ ಮೇಲೆ ನೋಡ್ತಾನೆ, ರಥದಲ್ಲಿಯೂ ಅದೇ ರೂಪ. ಮತ್ತೆ ನೀರಿನಲ್ಲಿ ಮುಳುಗಿದ, ಮತ್ತೆ ಎದ್ದು ಕಂಡ ಅಂತ. ರಥದ ಮೇಲೆ ಇರುವ ಭಗವದ್ ರೂಪವೇ ಒಳಗಿರುವಂತಹ ಸಂಕರ್ಷಣನ ಮೇಲೆಗಿರುವ ಭಗವಂತ ಅಂತ ಗೊತ್ತಾಗಿ ಬಿಡತ್ತೆ. ಹಾಗಾಗಿ ಅಲ್ಲಿ ಬಹಳವಾಗಿ ಸ್ತೋತ್ರ ಮಾಡ್ತಾ ಇದ್ದಾನೆ. ಸಕೃಷ್ಣಂ ತತ್ರ ಸಹತ ವ್ಯಾಹರ್ತಮುಪಚಕ್ರಮೇ ತಸ್ಯ ಸಂಸ್ತಂಭಯಾಮಾಸ ವಾಕ್ಯಂ ಕೃಷ್ಣ ಸ್ವತೇಜಸ. ಕೂಡ್ಲೆ ಕೃಷ್ಣನನ್ನು ಕುರಿತು ಅಕ್ರೂರ ಮಾತಾಡ್ಲಿಕ್ಕೆ ಶುರು ಮಾಡ್ತಾನೆ. ಆದರೆ ಕೃಷ್ಣನ ಪ್ರಭಾವದಿಂದ ಮಾತು ಸ್ಥಗಿತಗೊಳ್ಳುತ್ತೆ. ಏನು ಮಾತಾಡ್ಲಿಕ್ಕಾಗಲ್ಲ. ನೋಡ್ತಾ ಇದ್ದಾನೆ, ಗೊತ್ತಾಗ್ತಾ ಉಂಟು, ಆದ್ರೆ ಅದನ್ನು ಹೇಳಲಿಕ್ಕಾಗ್ತಾ ಇಲ್ಲ ಅಕ್ರೂರನಿಗೆ. ಸಚ ಭಾಗವತೈರ್ಮಂತ್ರೈಃ ಅರ್ಚಯಿತ್ವಾ ಗದಾಧರಂ ಶ್ರುತ್ವಾ ಚ ದೇವದೇಶಾನಂ ಸ್ತುತ್ವಾ ಚ ದೇವಮೀಶಾನಂ ವರದಂ ಭಕ್ತವತ್ಸಲಂ ಆತ್ಮಾನಂ ಕೃತಕೃತ್ಯಾನಾಂ ಅಗ್ರೇಸರಮಮಂಸ್ತು ಸಹ. ಆ ಅಕ್ರೂರಾದರೂ ಕೂಡ ಭಾಗವತ ಉಕ್ತವಾದ ಮಂತ್ರಗಳಿಂದ ಭಕ್ತವತ್ಸಲನಾದ ಕೃಷ್ಣನನ್ನು ಶೇಷನ ಜೊತೆಗೆ ತಾನು ಸ್ತೋತ್ರ ಮಾಡಿ ತಾನು ಭೃತ್ಯಾಗ್ರೇಸರ ಅಂತ ತಿಳ್ಕೊಂಡಿದ್ದಾನೆ. ಅಂದ್ರೆ ಅವನ ಬಗ್ಗೆ ಹೇಳಲಿಕ್ಕೆ ಹೋದ್ರೆ ಆಗ್ಲಿಲ್ಲ. ಕೊನೆಗೆ ತಾನು ಸ್ತೋತ್ರ ಮಾಡಿ ಪೂಜೆಯನ್ನು ಮಾಡ್ತಾ ಇದ್ದಾನೆ. ಸೋನುಭೂಯ ಭುಜಂಗಾನಾಂ ತಂ ಭಾಗವತಮವ್ಯಯಂ ಉದತಿಷ್ಠತ್ ಪುನಸ್ತೋಯಾದ್ ವಿಸ್ಮಿತೋ ಮಿತದಕ್ಷಿಣಃ. ಇನ್ನು ಹಾವುಗಳ ಜೊತೆಗೆ ಶೇಷನ ಮೈಯಲ್ಲಿರುವ ಕೃಷ್ಣನನ್ನು ಕಾಣ್ತಾ ಇದ್ದಾನೆ ಅಕ್ರೂರ. ಮತ್ತೆ ಆಶ್ಚರ್ಯದಿಂದಾಗಿ ನೀರಿನಿಂದ ಮೇಲೆ ಬಂದು ತನ್ನ ತಲೆಯನ್ನು ಹೊರಗೆ ಹಾಕಿ ನೋಡ್ತಾ ಇದ್ದಾನೆ. ಅಲ್ಲಿ ಆಶ್ಚರ್ಯಗೊಂಡಿದ್ದಾನೆ. ಯಾಕೆ? ರಥದಲ್ಲೂ ಇದೆ. ಸತೌ ರಥವಸ್ಥಾವಾಸೀನೌ ತತ್ರೈವ ವರಕೇದವೌ ದೀಕ್ಷ್ಯಮಾಣ ವನ್ಯೋನ್ಯಂ ದದರ್ಶಾದ್ಭುತ ರೂಪಿಣವು. ನೀರಿನಿಂದ ಮೇಲೆ ಬಂದು ನೋಡ್ತಾ ಇದ್ದಾನೆ. ಕೃಷ್ಣ ಬಲರಾಮರು ಎಲ್ಲಿದ್ದಾರೋ ಕೂತ್ಕೊಳಿಸಿದ್ದಾರೋ ಅಲ್ಲೇ ಕೂತ್ಕೊಂಡಿದ್ದಾರೆ ರಥದಲ್ಲಿ. ಮತ್ತೆ ಕೃಷ್ಣ ಬಲರಾಮರನ್ನು ತಾನು ನೀರಿನಲ್ಲಿ ನೋಡ್ತಾನೆ. ಅಲ್ಲಿಯೂ ಅದ್ಭುತವಾದ ರೂಪಗಳನ್ನು ಕಾಣ್ತಾ ಇದ್ದಾನೆ. ಅತಾಮಜ್ಜತ್ ಪುನಸ್ತತ್ರ ತದಾ ಕ್ರೂರ ಕುತೂಹಲ. ಕೃಷ್ಣ ಬಲರಾಮರು ಆರಾಮ ಮಾತಾಡ್ತಾ ಇದ್ದಾರೆ ರಥದಲ್ಲಿ ಕೂತ್ಕೊಂಡು. ಪುನಃ ಕ್ರೂರ ಕುತೂಹಲದಿಂದ ಯಮುನೆಯಲ್ಲಿ ಮುಳುಗಿದಂದ್ರೆ ಯುಜ್ಯತೆ ಯತ್ರ ದೇವೋಸೌ ನೀಲವಾಸಾ ಸನಾತನ. ನೀಲ ಪೀತಾಂಬರಿಧಾರಿಯಾಗಿದ್ದಂತಹ ಸಂಕರ್ಷಣ, ಪೀತಾಂಬರಧಾರಿಯಾದಂತಹ ಕೃಷ್ಣ, ಇವರಿಬ್ಬರನ್ನು ನೀರಿನ ಒಳಗೆ ಮತ್ತೆ ಕಾಣ್ತಾ ಇದ್ದಾನೆ.
ತಥೈವಾಸಿನ ಮುತ್ಸಂಗೆ ಸಹಸ್ರಸ್ಯಾಧರಸ್ಯ ಚ ತದರ್ಶ ಕೃಷ್ಣಮಕ್ರೂರಃ ಪೂಜ್ಯಮಾನಂ ತದಾ ಪ್ರಭುಂ. ನೀರಿನಲ್ಲಿಯೂ ಆದಿಶೇಷನನ್ನು ಕಾಣ್ತಾ ಇದ್ದಾನೆ, ಮೇಲೆಯೂ ಆದಿಶೇಷನನ್ನು ಕೃಷ್ಣನನ್ನು ಕಾಣ್ತಾ ಇದ್ದಾನೆ. ಹಾಗಾಗಿ ಭೂಯಶ್ಚ ಸಹಸೋತ್ತಾಯ ತಮ್ಮಂತ್ರಂ ಮನಸಾ ಸ್ಮರನ್ ರಥಂ ತೇರೈವ ಮಾರ್ಗೇಣ ಜಗಮಿತಾಮಿತ ದಕ್ಷಿಣ. ಮತ್ತೆ ಅಷ್ಟೇ, ನೀರಿನ ಮೇಲೆ ಬಂದಿದ್ದಾನೆ, ಮಂತ್ರಗಳನ್ನು ಜಪ ಮಾಡ್ತಾ ಇದ್ದಾನೆ. ಅಮಿತ ದಕ್ಷಿಣನಾದಂತಹ ಅಕ್ರೂರ ಅಲ್ಲಿಂದ ಮತ್ತೆ ತಾನು ಹೊರಟಿದ್ದಾನೆ. ತಮಾಹ ಕೇಶವೋ ಹೃಷ್ಟಃ ಚಿತಂ ಅಕ್ರೂರ ಮಗ್ರದ ಕೀದೃಶಂ ನಾಗಲೋಕಸ್ಯ ವೃತ್ತಂ ಭಾಗವತೆ ಹರದೆ. ಸಂತೋಷದಿಂದ ಬರುವ ಅಕ್ರೂರನನ್ನು ಕಂಡು ಕೃಷ್ಣ ಹೇಳ್ತಾ ಇದ್ದಾನಂತೆ, ಅಕ್ರೂರ, ಭಗವತ್ ಸಂಬಂಧಿಯಾದ ಈ ಯಮುನೆಯ ಹೃದಯದಲ್ಲಿ ನಾಗಲೋಕವನ್ನೆಲ್ಲ ಕಂಡಿಯಲ್ವಾ? ನಾಗಲೋಕದ ವ್ಯಾಪಾರ ಹೇಗಿತ್ತು ಅಂತ ಹೇಳಿದ. ಚಿರಂತು ಭವತಾ ಕಾಲಂ ವ್ಯಾಕ್ಷೇಪೇನ ವಿಲಂಬಿತಂ ಮನ್ಯೇ ದೃಷ್ಟಂ ತಮಾಶ್ಚರ್ಯಂ ಹೃದಯಂತೆ ಯಥಾಚಲಂ. ನೀನು ಶೀಘ್ರವಾಗಿ ಆಗಮಿಸ್ತೇನೆ ಅಂತ ಹೇಳಿದ್ಯಲ್ಲ, ತುಂಬಾ ತಡ ಮಾಡಿದ್ಯಲ್ವಾ ಅಂತ ಕೇಳ್ತಾ ಇದ್ದೇನೆ. ಹೋಗುವಾಗ್ಲೇ ಹೇಳ್ತೇನೆ ಬೇಗ ಬರಬೇಕು ಅಂತ, ಅದಕ್ಕೋಸ್ಕರ ಹೇಳ್ತೇನೆ. ವ್ಯಾಖ್ಯೇನ ವಿಲಂಬಿತಂ, ತಡ ಮಾಡಿದ್ಯಪ್ಪ ನೀನು. ಏನು ಆ ಹೃದಯದಲ್ಲಿ ಸರೋವರದಲ್ಲಿ ಎಂತ ಆಶ್ಚರ್ಯ ನೋಡಿದಿ? ನಿನ್ನ ಹೃದಯ ನೋಡಿದ್ರೆ ಏನೋ ಒಂದು ಸ್ಥಿರತೆಯನ್ನು ಕಾಣ್ತಾ ಉಂಟಲ್ಲ ಅಂತ ವಿಚಾರಿಸ್ತಾ ಇದ್ದಾನೆ. ಪ್ರತ್ಯುವಾಚ ಸತಂ ಕೃಷ್ಣಂ ಆಶ್ಚರ್ಯಂ ಭವತಾದಿನ ಕಿಂ ಭವಿಷ್ಯತಿ ಲೋಕೇಶು ಸ್ಥಾವರೇಶು ವನೇಶು. ಆಗ ಕೃಷ್ಣನನ್ನು ಕುರಿತು ಅಕ್ರೂರ ಹೇಳಿದಂತೆ, ಅಲ್ಲ ದೇವರೇ, ನಿಮಗೆ ಗೊತ್ತಾಗದೆ ಇರುವುದು ಈ ಜಗತ್ತಿನಲ್ಲಿ ಏನಿದೆಪ್ಪ? ನೀರಿನಲ್ಲಿ ಆಗ್ಲಿ ನೀರಿನ ಮೇಲೆ ಆಗ್ಲಿ ಆಶ್ಚರ್ಯಕರವಾದ ವಸ್ತು ಅಂತ ಏನಾದರೂ ಉಂಟಾ? ತತ್ರಾಶ್ಚರ್ಯಂ ಮಯಾ ದೃಷ್ಟಂ ಯತ್ ಪೃಷ್ಟಂ ಭುವಿ ದುರ್ಲಭಂ ತದಿಹಾಸಿ ತಥಾ ತತ್ರ ಪಶ್ಚಾಮಿ ಚ ರಮಾಮಿ ಚ. ಭೂಮಿಯಲ್ಲಿ ದುರ್ಲಭವಾದ ಆಶ್ಚರ್ಯಕರವಾದಂಥದ್ದನ್ನು ನಾನು ನೋಡಿದ್ದೇನೆ ಅಂತ ಕೃಷ್ಣನಲ್ಲಿ ಅಕ್ರೂರ ಹೇಳ್ತಾ ಇದ್ದಾನೆ. ಈ ರಥದಲ್ಲಿ ನಾನು ಯಾವ ದೃಶ್ಯಗಳನ್ನು ಕಾಣ್ತಾ ಇದ್ದೇನೋ ಅದೇ ದೃಶ್ಯವನ್ನು ಕೂಡ ಈ ನೀರಿನ ಒಳಗೆ ಕಂಡು ನಾನು ಸಂತೋಷಗೊಂಡಿದ್ದೇನೆ. ಸಂಗತಶ್ಚಾಪಿ ಲೋಕಾನಾಂ ಆಶ್ಚರ್ಯೇಣೇಹ ರೂಪಿಣ ಅತಃ ಪರತರಂ ಕೃಷ್ಣನಾಶ್ಚರ್ಯಂ ದ್ರಷ್ಟುಮುತ್ಸಹೇ ಪೋನ್ಯೋಸಿ ತ್ರಿಷು ಲೋಕೇಶು ವಿಸ್ಮಯೋ ಭವತಾ ವಿನಾ. ಅತ್ಯಂತ ಆಶ್ಚರ್ಯವಾಗಿ ನಿನ್ನ ರೂಪದ ಜೊತೆಗೆ ಸಮಸ್ತ ಲೋಕಗಳು ಕೂಡ ನಿನ್ನನ್ನು ಸೇರಿಕೊಂಡದ್ದನ್ನಾಗಿ ಕಾಣ್ತಾ ಇದ್ದೇನೆ. ಅಂದ್ರೇನು? ನೀನು ಎಲ್ಲವನ್ನು ಕೂಡ ಹೊಟ್ಟೆಯಲ್ಲಿ ತುಂಬಿಸಿಕೊಂಡವ. ಆದ್ದರಿಂದ ಪರತರನಾದ ನಿನ್ನ ಬಳಿ ಆಶ್ಚರ್ಯಕರವಾದ ವಸ್ತುವನ್ನು ನೋಡಲು ನಾನು ಬಯಸುವುದಿಲ್ಲ. ಮೂರು ಲೋಕದಲ್ಲಿಯೂ ನಿನ್ನನ್ನು ಹೊರತು ಬೇರೆ ಯಾವುದು ವಿಶೇಷವಾದ ವಸ್ತುಗಳು ಇರಲಿಕ್ಕೆ ಸಾಧ್ಯ? ಎಲ್ಲವೂ ನಿನ್ನ ಹೊಟ್ಟೆಯಲ್ಲಿ ಉಂಟು. ಹಾಗಾಗಿ ನಿನ್ನನ್ನು ಬಿಟ್ಟು ಬೇರೆ ಯಾವುದನ್ನು ನಾವು ಕಾಣಲಿಕ್ಕೆ ಸಾಧ್ಯಪ್ಪ? ನಮಃ ಸರ್ವಾತ್ಮನೇ ತುಭ್ಯಂ ವಿಸ್ಮಯಾಯ ಜಗತ್ಪತೆ ನಮೋಸ್ತು ದೇವದೇವೇಶ ತುಭ್ಯಂ ಧರ್ಮಾತ್ಮನೇ ನಮಃ ನಮೋಸ್ತು ವಿಷ್ಣವೇ ತುಭ್ಯಂ ಅಮೇಯಾಯ ಜಗತ್ಪತೆ. ಜಗತ್ತಿಗೆ ಆಶ್ಚರ್ಯವನ್ನುಂಟು ಮಾಡುವ ಸರ್ವಾಂತರ್ಯಾಮಿಯಾದ ಪರಮಾತ್ಮ ನಿನಗೆ ನಮಸ್ಕಾರ. ಮತ್ತೆ ಮತ್ತೆ ಹೇಳ್ತಾ ಇದ್ದೆ, ನಮೋಸ್ತು ದೇವದೇವೇಶ ತುಭ್ಯಂ ಧರ್ಮಾತ್ಮನೇ ನಮಃ. ದೇವದೇವನಾದ ನಿನಗೆ ನಮಸ್ಕಾರ. ಮತ್ತೆ ಮತ್ತೆ ನಮಸ್ಕಾರ. ಯಾರಿಂದಲೂ ಕೂಡ ತಿಳಿಯಲಿಕ್ಕಾಗದ ವ್ಯಕ್ತಿತ್ವವುಳ್ಳವಾದಂಥ ವಿಷ್ಣು ನಿನಗೆ ನಮಸ್ಕಾರ. ಕಿಂಬಾನೇನ ಜಗನ್ನಾಥ ಕೃತಕೃತ್ಯೋಸ್ಮಿ ಸಾಂಪ್ರತಂ ಕೃತ್ಯಶೇಷಂ ತದಾ ವಿಷ್ಣು ಕಿಮುತ್ಸಜತೆ ಸಾಂಪ್ರತಂ. ಜಗನ್ನಾಥ ಅಂತ ಕರೆದು ಹೇಳ್ತಾ ಇದ್ದಾನೆ, ಇವತ್ತಂತೂ ನಾನು ಕೃತಕೃತ್ಯನಾಗಿದ್ದೇನೆ. ನನ್ನ ಜೀವನದಲ್ಲಿ ಇನ್ನು ನಾನು ಪಡೆಯಲಿಕ್ಕೆ ಇರುವಂತದ್ದು ಯಾವುದೂ ಇಲ್ಲ. ಹಾಗಾಗಿ ನನ್ನನ್ನು ಹೇಳ್ತಾನೆ, ನನ್ನನ್ನು ನೀನು ಯಾಕೆ ಬಿಟ್ಟು ಹೋಗ್ತೀಯಾ ಅಂತ ಹೇಳ್ತಾನೆ. ಸಾಧ್ಯವೇ ಇಲ್ಲ ಬಿಟ್ಟು ಹೋಗ್ಲಿಕ್ಕೆ ಅಂತ ಅರ್ಥ. ತದಾ ಗಚ್ಚ ಗಮಿಷ್ಯಾಮಃ ಕಂಸರಾಜಪುರೀಂ ಪ್ರಭೋ ಯಾವನ್ನಾಸ್ತಾಂ ವ್ರಜತ್ಯೇಷ ವಿವಾಸಾಂತೆ ನಿಶಾಕರಃ. ಕೃಷ್ಣ, ನೀನು ಬಾ, ಕಂಸನ ಊರಿಗೆ ಸಾಗುವ. ಸೂರ್ಯ ಅಸ್ತಮಾನವಾಗುವ ಹೊತ್ತಿಗೆ ನಾವು ಮಥುರಾ ಪಟ್ಟಣವನ್ನು ಸೇರಬೇಕು, ನೀನು ಬಾ ಅಂತ ಕರೆದುಕೊಂಡು ತಾನು ಹೊರಟಿದ್ದಾನೆ. ವೈಶಂಪಾಯನ ಉವಾಚ ಸತು ಯುಕ್ತ್ವಾ ರಥವರಂ ಆರುಕ್ಯಾಮಿತ ದಕ್ಷಿಣಃ ಕೃಷ್ಣೇನ ಸಹಿತಸ್ಪ್ರಾಯ ತಥಾ ಸಂಕರ್ಷಣೇನ ಚ. ಅಮಿತ ದಕ್ಷಿಣನಾದಂತಹ ಅಕ್ರೂರನು ಶ್ರೇಷ್ಠವಾದ ರಥವನ್ನು ಏರಿ ಆ ಬಲರಾಮನನ್ನು ಕೂಡಿಕೊಂಡು ಮಥುರಾ ಪಟ್ಟಣಕ್ಕೆ ಹೊರಟ. ಆಶಸಾದ ಪುರೀಂ ರಮ್ಯಾಂ ಮಧುರಾಂ ಕಂಸಪಾಲಿತಾಂ ವಿವಿಶುಸ್ತಾಂ ಪುರೀಂ ರಮ್ಯಾಂ ಕಾಲೇ ರಕ್ತದಿವಾಕರೆ. ಕಂಸ ತಾನು ಆ ಮಥುರಾ ಪಟ್ಟಣವನ್ನು ಪಾಲನೆ ಮಾಡ್ತಾ ಇದ್ದಾನೆ. ಹಾಗಾಗಿ ಅಲ್ಲಿಗೆ ಸಮೀಪಿಸಿದ್ದಾನೆ. ಸೂರ್ಯ ಅಸ್ತಮಾನ ಕಾಲದಲ್ಲಿ ರಮಣೀಯವಾದಂತಹ ಮಧುರಾ ಪಟ್ಟಣ ಅಂತ ಹೇಳ್ತಾನೆ, ಅದನ್ನು ತಾನು ಪ್ರವೇಶ ಮಾಡಿದ್ದಾನೆ. ತ್ವೌತು ಸ್ವಭವನಂ ನೀರೌ ವಿಷ್ಣ ಸಂಕರ್ಷಣಾ ಬುಭೌ ಪ್ರವೇಶಿತೌ ಬುದ್ಧಿಮತಾಂ ಹ್ಯಕೆ
ಶಕ್ರೂರೇಣ ಅರ್ಕತೇಜಸ. ಇನ್ನು ಅಕ್ರೂರಾದರೂ ಅಷ್ಟೇ ಸೂರ್ಯನಂತೆ ಬೆಳಗುತ್ತಾ ಇದ್ದಾನೆ ಅಂತವನು ಸಂಕರ್ಷಣನನ್ನು ಮತ್ತೆ ಕೃಷ್ಣನನ್ನು ವಸುದೇವನ ಮನೆಗೆ ಕರೆದುಕೊಂಡು ಹೋಗ್ತಾ ಇದ್ದಾನೆ. ದಾನಪತಿಯಾದ ಅಕ್ರೂರ ತಾನು ಬಹಳ ಕಾಂತಿಯಿಂದ ಮಿನುಗುತ್ತಾ ಇದ್ದಾನೆ. ಯಾಕೆ? ಭಗವದ್ ದರ್ಶನ ಆಗಿದೆ ಅವನಿಗೆ. ಜೊತೆಗೆ ತಾನು ಮಾಡುವ ಕೆಲಸ ಕೃಷ್ಣನನ್ನು ಮಥುರಾ ಪಟ್ಟಣಕ್ಕೆ ಕರ್ಕೊಂಡು ಬಂದು ಅದೆರಡು ಮಾಡಿದ್ದೇನೆ ಅಂತ ತಾವಾಹ ವರವರ್ಣಾಭೌ ಭೀತೌ ದಾನಪತಿ ತದಾ ತ್ಯಕ್ತವ್ಯಾಹ ತಾತಗಮನೆ ವಸುದೇವ ಗೃಹೇ ಸ್ಪೃಹ ಹೇಳ್ತಾರೆ. ವಸುದೇವನ ಮನೆಯಲ್ಲಿ ಹೆಚ್ಚು ವಾಸ ಮಾಡುವುದು ಯೋಗ್ಯವಲ್ಲ, ಇಲ್ಲಿಂದ ಹೊರಡೋಣ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಅಕ್ರೂರ ಕೃಷ್ಣ ಮತ್ತೆ ರಾಮನಿಗೆ ಹೆದರಿ ಹೇಳ್ತಾ ಇದ್ದಾರೆ, ನೋಡು ನೀವು ಬರಬೇಕು, ನೀವು ಮಥುರಾ ಪಟ್ಟಣಕ್ಕೆ ಹೋಗಿ ಅಲ್ಲಿ ಹೆಚ್ಚು ಕಾಲ ಇಡೋದಲ್ಲ, ಅಲ್ಲಿ ನಿನ್ನ ಅಪ್ಪಮ್ಮಂದಿರಿದ್ದಾರಲ್ಲ ಅವರನ್ನು ನಾವು ಕಾಣಬೇಕು. ಆದ್ದರಿಂದ ಹೆಚ್ಚು ಹೊತ್ತು ನಾವು ಇಲ್ಲಿ ಇರುವುದು ಸರಿಯಲ್ಲ, ಇಲ್ಲಿಂದ ಹೊರಡೋಣ. ಯುವಯೋರ್ ಹಿ ಕೃತೆ ವೃದ್ಧ ಕಂಸೇನ ಚ ನಿರಸ್ಯತೆ ಭರ್ಸ್ಯತೆ ಚ ದಿವಾರಾತ್ರೌ ನೇಹ ಸ್ಥಾತವ್ಯಮಿತ್ಯಪಿ. ಇನ್ನು ಖಂಡಿತ ನಿಮ್ಮಿಬ್ಬರನ್ನು ಇಟ್ಟುಕೊಂಡು ವೃದ್ಧನಾದಂತಹ ವಸುದೇವನಿಗೆ ಖಂಡಿತ ಕಂಸ ಉಪದ್ರವ ಕೊಟ್ಟಾನು. ಆದ್ದರಿಂದ ಅವನು ಹಗಲು ರಾತ್ರಿ ಉಪದ್ರವ ಕೊಡ್ತಾ ಇದ್ದಾನೆ. ಹಾಗಾಗಿ ನೀವು ಇಲ್ಲಿರುವುದು ಸರಿಯಲ್ಲ. ಅಂದ್ರೆ ಇಲ್ಲಿ ವಸುದೇವನ ಮನೆಗೆ ಒಂದು ಕರ್ಕೊಂಡು ಹೋದದ್ದನ್ನು ತೋರಿಸ್ತಾರೆ. ಭಾಗವತಾದಿಗಳಲ್ಲಿ ಮತ್ತೆ ಬರುವಂತದ್ದು ಕಾಣ್ತೇವೆ. ಆದ್ರೆ ಇಲ್ಲಿ ರಾತ್ರಿಯೇ ಕರ್ಕೊಂಡೋಗಿ ಮತ್ತಲ್ಲಿಂದ ಇಲ್ಲಿ ನಾವು ಹೊರಟು ಹೋಗುವ, ಮತ್ತೆ ನೀವಿಲ್ಲಿದ್ರೆ ನಿನ್ನ ಅಪ್ಪಮ್ಮನಿಗೆ ಉಪದ್ರವ ಕೊಟ್ಟಾರು, ಆದ್ದರಿಂದ ಕಾರಾಗೃಹದಲ್ಲಿ ನೀವಿಲ್ಲಿ ಇರೋದು ಬೇಡ ಅಂತ ಮತ್ತೆ ಅಲ್ಲಿಂದ ಅಕ್ರೂರ ಕರ್ಕೊಂಡು ಹೋಗ್ತಾ ಇದ್ದಾನೆ ಅಂತ ತೋರಿಸ್ತಾ ಇದ್ದಾರೆ. ತದ್ಯುವಾಭ್ಯಾಂ ಹಿ ಕರ್ತವ್ಯಂ ಪಿತೃರ್ಥೇ ಸುಖಮತ್ತಮಂ ಯಥಾ ಸುಖಮವಾಪ್ನೋತಿ ತದ್ವೈ ಕಾರ್ಯಂ ಹಿತಾನ್ವಿತಂ. ಯುವಕರಾದ ನೀವು ತಂದೆಗೆ ಸುಖವನ್ನು ಉಂಟು ಮಾಡಬೇಕೇ ಹೊರತು ದುಃಖವನ್ನಲ್ಲ. ಆದ್ದರಿಂದ ಯಾವುದು ಹಿತ ಯಾವುದು ಸುಖ ಅಂತ ನೋಡಿಕೊಂಡು ನೀವೇ ನಿರ್ಧಾರವನ್ನು ಮಾಡಿ. ತಮುವಾಚತ ಕೃಷ್ಣೋ ಯಾಸ್ಯಾವೋ ವಾಮತರ್ಕಿತೌ ಪ್ರೇಕ್ಷಂತೌ ಮಥುರಾಂ ವೀರಂ ರಾಜಮಾರ್ಗಂಚ ಧಾರ್ಮಿಕ. ಅಂದ್ರೆ ವಸುದೇವನ ಮನೆಗೆ ಕರ್ಕೊಂಡು ಹೋಗಿದ್ದಾರೆ, ವಸುದೇವ ಅಲ್ಲಿ ಇರ್ಲಿಲ್ಲ. ಹಾಗಾಗಿ ನೀವು ಇಲ್ಲಿ ಇತ್ತು ಅಂತಾದ್ರೆ ಖಂಡಿತ ನಿಮ್ಮನ್ನು ಶಿಕ್ಷಿಸ್ಯಾರು ಎನ್ನುವ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ಯುವಕರಾದ ನೀವು ಸುಖವನ್ನು ಉಂಟು ಮಾಡಬೇಕೆ ಹೊರತು ದುಃಖವನ್ನಲ್ಲ. ನಿಮ್ಮನ್ನು ಹುಡುಕಿಕೊಂಡು ಕೃಷ್ಣ ಇವನು ಕಂಸ ಬಂದಾನು, ಹಾಗಾಗಿ ಈ ವಸುದೇವನ ಮನೆಯಲ್ಲಿ ನೀವು ಇಲ್ಲಿ ಇರೋದು ಬೇಡ ಅಂತ ಕರ್ಕೊಂಡು ಹೋಗಿದ್ದಾರೆ. ಹಾಗಾದ್ರೆ ವಸುದೇವ ಇಲ್ಲಿದ್ದಾನೆ, ಕಾರಾಗೃಹದಲ್ಲಿ ಇದ್ದಾನೆ. ತಮುವಾಚತ ಕೃಷ್ಣೋ ಯಾಸ್ಯಾವೋ ವಾಮತರ್ಕಿತವು ಪ್ರೇಕ್ಷಂತವು ಮಥುರಾಂ ವೀರ ರಾಜಮಾರ್ಗಂಚ ಧಾರ್ಮಿಕ. ಹಾಗಾಗಿ ಅಕ್ರೂರನ್ನು ಕುರಿತು ಕೃಷ್ಣ ಹೇಳ್ತಾನೆ, ಹಾಗಾದರೆ ಯಾವ ಸಂಶಯವೂ ಬೇಡ, ನಾವು ಮಥುರೆಯ ರಾಜಮಾರ್ಗವನ್ನು ನೋಡ್ತಾ ಹೊರಡ್ತೇವೆ, ಹಾಗಾಗಿ ಇಲ್ಲಿ ನಾವು ಇರೋದಿಲ್ಲ ಅಂತ ಹೇಳಿ ತಾವು ಮಥುರಾ ಪಟ್ಟಣವನ್ನು ವೀಕ್ಷಿಸಲಿಕ್ಕೆ ಹೊರಟಿದ್ದಾರೆ. ಕಾಯೇನ ವಾಚಾತ್ಮನಾತ್ಮನಸ್ತುಧಾಪಂ ಕರೋಮಿ ಯದ್ಯ ಸಕಲಂ ರಶ್ಮೈ ನಾರಾಯಣ ಇತಿ ಸಮರ್ಪಯಾಮಿ. ಶ್ರೀಕೃಷ್ಣ ಅರ್ಪಣ. ಕಮಲಾನಾಥೋ ವಾಸುದೇವ ಸನಾತನಃ ವಸುದೇವಾತ್ಮಜಃ ಪುಣ್ಯ ಲೀಲಾಮಾನುಷ ವಿಗ್ರಹಃ ಶ್ರೀವತ್ಸಕೌಸ್ತುಭಧರೋ ಯಶೋದಾವತ್ಸಲೋ ಹರಿಃ ಚತುರ್ಭುಜಾತ್ತ ಚಕ್ರಾಚ ಗದಾ ಶಂಖಾದ್ಯುದಾಯುಧಃ ದೇವಕೀ ನಂದನ ಶ್ರೇಷೋ ನಂದಗೋಪಪ್ರಿಯಾತ್ಮಜಃ ಯಮುನಾ ವೇಗಸಂಹಾರಿ ಬಲಭದ್ರಪ್ರಿಯಾಂಜಃ ಭೂತನಾಯೈ ವಿತಾಹಾರಿ ಶಗಡಾಸುರಭಂಜನಃ ನಂದವ್ರಜಜನಾನಂದೀ ಸಚ್ಚಿದಾನಂದ ವಿಗ್ರಹಃ ನವನೀತ ವಿಲಿಪ್ತಾಂಗೋ ನವನೀತ ನಟೋನಕಃ ನವನೀತ ನವಾಹಾರೋ ಮುಕುಂದ ಪ್ರದಾದ ಕೃತ ಷೋಡಶಸ್ತ್ರೀ ಸಹಸ್ರೇ